ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಡಿಸೆಂಬರ್ ತಿಂಗಳ 28ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯಿನೆ, ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷದ ತ್ರಯೋದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 2:23 ಇರಲಿದೆ. ಈ ದಿನದ ನಕ್ಷತ್ರ ಅನುರಾಧ ನಕ್ಷತ್ರ. ಇದು ಈ ದಿನ ರಾತ್ರಿ 9:41 ಇರಲಿದೆ. ನಂತರ ಜ್ಯೇಷ್ಠ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಗರಜ. ಇದು ಈ ದಿನ ಅಪರಾಹ್ನ 3:06 ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ಶೂಲ ಯೋಗ. ಇದು ಈ ದಿನ ರಾತ್ರಿ 10:22 ಇರಲಿದೆ. ನಂತರ ಗಂಡ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಧನಸ್ಸು, ಚಂದ್ರ ಇರುವಂಥ ರಾಶಿ ವೃಶ್ಚಿಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:33 ಬೆಳಿಗ್ಗೆ 10:59 ಇನ್ನು ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 6:42 ಬೆಳಿಗ್ಗೆ 8:07 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 1:50 ಮಧ್ಯಾಹ್ನ 3:16 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6:12 ಬೆಳಿಗ್ಗೆ 7:35 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:02 ಮಧ್ಯಾಹ್ನ 12:43 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:03 ಮಧ್ಯಾಹ್ನ 12:46 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:38 ಸೂರ್ಯಾಸ್ತ ಸಂಜೆ 5:56. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರ ಅಂತಲೇ ಕರೆಯುವಂಥದ್ದು. ಅದಕ್ಕಾಗಿಯೇ ಶನಿವಾರವನ್ನು ಸ್ಥಿರವಾಸರ ಅನ್ನೋಂಥ ಹೆಸರಿನಿಂದ ಕರೀತಾರೆ. ಹಾಗೆ ನಾವು ಯಾವುದೇ ಕೆಲಸಗಳನ್ನು ಮಾಡಿದ್ರೂ ಕೂಡ ಅಂದರೆ ಈ ಶನಿ ನಮ್ಮ ಆಯುಷ್ಯಕ್ಕೆ, ನಮ್ಮ ಕರ್ಮಕ್ಕೆ, ನಮ್ಮ ಉದ್ಯೋಗಕ್ಕೆ, ನಮ್ಮ ಚಟುವಟಿಕೆಗಳಿಗೆ, ನಮ್ಮ ಶ್ರಮಕ್ಕೆ, ನಮ್ಮ ವೃತ್ತಿಗೆ ಕಾರಕನಾಗಿರುವಂಥವನು. ಹಾಗಾಗಿ ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಅದು ಸ್ವಲ್ಪ ನಿಧಾನವಾಗಿ ನಡೀಬಹುದು, ಮಂದಗತಿಯ ಚಲನೆ ಇರುತ್ತೆ. ಆದರೆ ಸ್ಥಿರವಾದಂತಹ ಫಲಿತಾಂಶಗಳನ್ನು ತಂದುಕೊಡುತ್ತೆ. ಶಾಶ್ವತವಾದಂತಹ ಫಲಿತಾಂಶ ಅಂದರೆ ಇವತ್ತಿದ್ದು ನಾಳೆ ಹೋಗುವಂಥದ್ದಲ್ಲ. ಅಂದರೆ ತತ್ಕಾಲಕ್ಕೆ ಖುಷಿ ಪಡುವಂಥ ವಿಚಾರಗಳನ್ನು ಶನಿ ಕೊಡಲ್ಲ. ಕೊಟ್ಟರೆ ದೀರ್ಘವಾಗಿ
ಒಂದು ಅತ್ಯುತ್ತಮವಾದ ಫಲಗಳನ್ನೇ ಶನಿ ಕೊಡುವಂಥವನು. ಹಾಗಾಗಿ ಈ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುವಂಥವ್ರಿಗೆ ತುಂಬ ಅನುಕೂಲ ಇರುವಂಥ ದಿನ. ಏಕೆಂದರೆ ಇಂಥ ಸಾಧನೆಗಳು, ಇಂಥ ಶಿಕ್ಷಣ, ಇಂಥ ಜ್ಞಾನ ನಾವು ಬದುಕಿರುವವರೆಗೂ ಕೂಡ ನಮ್ಮ ಜೊತೆಯಲ್ಲೇ ಇರುತ್ತದು. ಅದು ಸ್ಥಿರವಾಗಿ ಶಾಶ್ವತವಾಗಿ ಇರುವಂಥ ವಿದ್ಯೆ. ಅದನ್ನು ಈ ದಿನ ಅನುಷ್ಠಾನ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಹಾಗೆ ಕೆಲವರು ತಂತ್ರವಿದ್ಯೆಯನ್ನು ಕಲಿತಾರೆ. ಯಂತ್ರ, ಮಂತ್ರ, ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲಿಯುವಂಥವ್ರಿಗೂ ಕೂಡ ಇದು ಅನುಕೂಲಕರವಾಗಿರುವಂಥ ದಿನ. ಹಾಗಾಗಿ ಈ ದಿನದ ವಿಶೇಷತೆಗಳಲ್ಲಿ ನಾವು ನಮ್ಮ ಕೆಲಸ ಕಾರ್ಯಗಳನ್ನು ಸ್ವಲ್ಪ ನಿಧಾನವಾಗಿ ಸಹನೆಯಿಂದ ಶಾಂತಿಯಿಂದ ಮಾಡಿದ್ರೆ ಉತ್ತಮ ಫಲಗಳು ಸಿಕ್ಕತ್ತೆ ಅನ್ನುವಂಥ ಒಂದು ಸಂದೇಶವನ್ನು ನಮಗೆ ಶನಿ ಮಹಾರಾಜರು ಕೊಡ್ತಾ ಇದ್ದಾರೆ. ಅದನ್ನು ಅನುಸರಣೆ ಮಾಡಬೇಕು. ಅದೇ ರೀತಿ ಈ ದಿನ ಇರುವಂಥ ಗುರುಹೋರ ತುಂಬ ಚೆನ್ನಾಗಿದೆ. ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರೂ ಈ ಗುರುಹೋರದಲ್ಲಿ ಉತ್ತಮವಾದಂಥ ಫಲಿತಾಂಶಗಳೇ ಸಿಕ್ಕತ್ತೆ. ಹಾಗಾಗಿ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 7:36 ಬೆಳಿಗ್ಗೆ 8:33 ಇನ್ನು ಮಧ್ಯಾಹ್ನ 2:14 ಮಧ್ಯಾಹ್ನ 3:11 ಹಾಗೆ ರಾತ್ರಿ 9:11 ರಾತ್ರಿ 10:14 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು. ಇಲ್ಲಿ ನಿಮ್ಮ ಪ್ರಯಾಣವನ್ನು, ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ಬೋದು. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರ ಏನಿದೆ ಇದು ಸ್ವಲ್ಪ ನಿಧಾನಗತಿಯಲ್ಲಿ ನಡೀತಾ ಇರುತ್ತೆ. ಅದಕ್ಕಾಗಿಯೇ ಕೆಲವೊಂದು ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಶನಿ ಹೋರದಲ್ಲಿ ಆರಂಭ ಮಾಡಿದ್ರೆ ಫಲಿತಾಂಶಗಳು ಬೇಗ ಸಿಕ್ಕಲ್ಲ. ಅದು ಬಹಳ ನಿಧಾನವಾಗಿ, ಬಹಳ ತಡವಾಗಿ ಸಿಕ್ಕತ್ತೆ. ಹಾಗಾಗಿ ತಾಳ್ಮೆ ಇಲ್ಲದವರಿಗೆ ಶನಿ ಹೋರ ಅಷ್ಟೊಂದು ಒಳ್ಳೆಯ ಫಲವನ್ನು ಈ ದಿನ ತರಲ್ಲ. ತಾಳ್ಮೆ ಇದ್ದರೆ ಶನಿ ಹೋರ ನೋಡಿ ನೀವು ಅನುಸರಣೆ ಮಾಡ್ಬೋದು. ಹಾಗಾಗಿ ಶನಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6:40 ಬೆಳಿಗ್ಗೆ 7:36 ಇನ್ನು ಮಧ್ಯಾಹ್ನ 1:17 ಮಧ್ಯಾಹ್ನ 2:14 ಹಾಗೆ ರಾತ್ರಿ 8:08 ರಾತ್ರಿ 9:11 ಶನಿ ಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಇರುವಂಥ ಕುಜ ಹೋರ ಏನಿದೆ ಇದು ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ಕೆಲವೊಂದು ಸಾಹಸ ಕೆಲಸಗಳನ್ನು ಮಾಡುವಂಥ ಇಲಾಖೆಗಳಿದೆ. ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಅಗ್ನಿಶಾಮಕ ದಳ ಇತ್ಯಾದಿ ಇಲಾಖೆಗಳೇನಿದ್ದಾರೆ ಅವರು ತುಂಬ ಕಷ್ಟಪಟ್ಟು ಕೆಲಸವನ್ನು ನಿರ್ವಹಣೆ ಮಾಡುವಂಥವ್ರು. ಅವರಿಗೆ ಈ ದಿನ ಇರುವಂಥ ಕುಜ ಹೋರಾದಲ್ಲಿ ನಿಮ್ಮ ಕೆಲಸಗಳಿಂದ ನಿಮಗೆ ತೃಪ್ತಿ ಸಿಕ್ಕತ್ತೆ. ನೀವು ಮಾಡುವಂಥ ಕೆಲಸದಿಂದ ನಿಮಗೆ ಗೌರವ ಸಿಕ್ಕತ್ತೆ. ಒಟ್ಟಾರೆ ಅನುಕೂಲಕರವಾಗಿರುವಂಥ ಸಂದರ್ಭಗಳಿದೆ. ಹಾಗೆ ಈ ಜುಡಿಷಿಯರಿ ಜಡ್ಜ್ಮೆಂಟ್ ವಿಚಾರದಲ್ಲೂ ಕೂಡ ಕುಜ ಹೋರಾದಲ್ಲಿ ನೀವು ಯಾವುದೇ ಈ ಭೂಮಿಗೆ ಸಂಬಂಧಪಟ್ಟಂತಹ ತಂಟೆ ತಕರಾರುಗಳು, ನ್ಯಾಯಾಲಯದ ಪ್ರಕರಣಗಳು, ಪೊಲೀಸ್ ಸ್ಟೇಷನಲ್ಲಿ ಏನೋ ತಕರಾರಿದೆ, ಏನೋ ಅರ್ಜಿ ಇದೆ, ಏನೋ ಒಂದು ಕಂಪ್ಲೇಂಟ್ ಇದೆ, ಇದನ್ನು ಫಾಲೋ ಅಪ್ ಮಾಡಲಿಕ್ಕೆ ಈ ದಿನ ಇರುವಂಥ ಕುಜ ಹೋರಾದಲ್ಲಿ ಪ್ರಯತ್ನ ಮಾಡಿ ಸ್ವಲ್ಪ ಫೇವರಬಲ್ ಆಗಿರುವಂಥ ಫಲಿತಾಂಶ ನಿಮಗೆ ಬರುತ್ತೆ. ಹಾಗಾಗಿ ಕುಜಹೋರ ಇರುವಂಥ ಸಮಯ ಬೆಳಿಗ್ಗೆ 8:33 ಬೆಳಿಗ್ಗೆ 9:30 ಹಾಗೆ ಅಪರಾಹ್ನ 3:11 ಅಪರಾಹ್ನ 4:08 ಇನ್ನು ರಾತ್ರಿ 10:14 ರಾತ್ರಿ 11:17 ಕುಜಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಏನಿದೆ ಅದು ಅಷ್ಟೊಂದು ಅನುಕೂಲಕರವಾಗಿಲ್ಲ. ಅದರಲ್ಲೂ ರಾಜಕಾರಣಿಗಳು ಯಾವುದೇ ಹೊಸ ಕೆಲಸಗಳನ್ನು ರವಿ ಹೋರಾದಲ್ಲಿ ಆರಂಭ ಮಾಡಬೇಡಿ ಈ ದಿನ. ಮತ್ತು ಯಾವುದೇ ರೀತಿಯ ಪ್ರಯಾಣಗಳಿದ್ದರೂ ಕೂಡ ಆದಷ್ಟು ಮುಂದಕ್ಕೆ ಹಾಕಿ. ಈ ರವಿ ಹೋರಾದಲ್ಲಿ ನಿಮ್ಮ ಪ್ರಯತ್ನ ಏನಿದೆ ಅದು ನಿಮಗೆ ನಿರೀಕ್ಷಿತ ರೀತಿಯಲ್ಲಿ ಫಲಿತಾಂಶಗಳನ್ನು ತರಲ್ಲ. ಹಾಗೆ ನೀವೇನಾದರೂ ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಅವರಿಂದ ಒಂದು ಸಹಾಯ ಸಹಕಾರಗಳನ್ನು ಪಡ್ಕೊಳ್ಬೇಕು, ಗಣ್ಯರನ್ನು, ಹಿರಿಯರನ್ನು ಭೇಟಿ ಮಾಡುವಂಥ ವಿಚಾರಗಳು ಏನೇ ಇದ್ದರೂ ಆದಷ್ಟು ಅದನ್ನು ಈ ದಿನ ಇರುವಂಥ ರವಿ ಹೋರಾದಲ್ಲಿ ಮಾಡಬೇಡಿ. ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳನ್ನು ಫಾಲೋ ಅಪ್ ಮಾಡುವಂಥ ವಿಚಾರ ಕೂಡ ರವಿ ಹೋರಾದಲ್ಲಿ ಬೇಡ. ಆದಷ್ಟು ಇದನ್ನು ಅವಾಯ್ಡ್ ಮಾಡಿ. ಹಾಗಾಗಿ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 9:30 ಬೆಳಿಗ್ಗೆ 10:27 ಇನ್ನು ಅಪರಾಹ್ನ 4:08 ಅಪರಾಹ್ನ 5:05 ಇನ್ನು ರಾತ್ರಿ 11:17 ರಾತ್ರಿ 12:21 ರವಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನುವಂಥದ್ದನ್ನು ನೋಡಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ
ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡಿ ನಿಮ್ಮ ಕೆಲಸಗಳನ್ನು ಆರಂಭ ಮಾಡಿ ಅದ್ಭುತವಾದಂತಹ ಯಶಸ್ಸನ್ನು ಪಡ್ಕೊಳ್ಳಿ. ಹಾಗಾಗಿ ಈ ಪಂಚಾಂಗ ಶ್ರವಣ ಮಾಡಿ ಅದನ್ನು ಅನುಸರಣೆ ಮಾಡ್ತಾ ಇದ್ದರೆ ನಿಮಗೆ. ಹಾಗೆ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಯಾಕೆಂದರೆ ಇದು ಕೃಷ್ಣ ಪಕ್ಷದ ತ್ರಯೋದಶಿ ತಿಥಿ ಇರುವಂಥ ದಿನ. ಹಾಗಾಗಿ ಈ ದಿನ ಸಂಜೆಯವರೆಗೂ ಕೂಡ, ಅಂದರೆ ರಾತ್ರಿ 2:23 ಕೂಡ ತ್ರಯೋದಶಿಯ ತಿಥಿ ಇರುತ್ತೆ. ಹಾಗಾಗಿ ಈ ದಿನ ಪ್ರದೋಷ ವ್ರತವನ್ನು ಆಚರಣೆ ಮಾಡುವಂಥದ್ದಿದೆ. ಆದರೆ ಈ ದಿನ ಶನಿವಾರ, ಶನಿ ಪ್ರದೋಷವನ್ನು ವಿಶೇಷವಾಗಿ ಆಚರಣೆ ಮಾಡುವಂಥದ್ದು. ಏಕೆಂದರೆ ಈ ಪ್ರದೋಷ ಅನ್ನುವಂಥದ್ದು ಶನಿವಾರದ ದಿನ ಬಂದರೆ ಅತ್ಯುತ್ತಮವಾದಂಥ ಒಂದು ಕಾಂಬಿನೇಷನ್ ಇದು. ಹಾಗಾಗಿನೇ ಪವಿತ್ರ ವ್ರತಾಚರಣೆಯಲ್ಲಿ ಈ ಪ್ರದೋಷ ವ್ರತವೂ ಕೂಡ ಒಂದು. ಅದರಲ್ಲೂ ಈ ಶನಿವಾರದ ಪ್ರದೋಷ ವ್ರತ ಏನಿದೆ, ಶನಿ ಪ್ರದೋಷ, ಇದು ತುಂಬ ಮಹತ್ವಪೂರ್ಣವಾಗಿರುವಂಥದ್ದು. ಹಾಗಾಗಿ ಈ ವಿಶೇಷ ಹಿನ್ನೆಲೆಯನ್ನು ಹೊಂದಿರುವಂಥ ಪ್ರದೋಷ ವ್ರತವನ್ನು ಆಚರಣೆ ಮಾಡೋದರಿಂದ ಸಾಕಷ್ಟು ಪುಣ್ಯ ಲಭಿಸತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಈ ದಿನ ಕೆಲವರು ವ್ರತವನ್ನು ಮಾಡ್ತಾರೆ, ಉಪವಾಸವನ್ನು ಮಾಡ್ತಾರೆ, ಆಚರಣೆಯನ್ನು ಮಾಡುವಂಥದ್ದು. ನಮ್ಮ ಧರ್ಮದಲ್ಲಿ ಈ ಪ್ರದೋಷ ವ್ರತಕ್ಕೆ ವಿಶೇಷವಾದಂಥ ಒಂದು ಸ್ಥಾನ ಇದೆ. ಇಲ್ಲಿ ದೇಹವನ್ನು ದಂಡನೆ ಮಾಡ್ತಾರೆ, ಉಪವಾಸ ಮಾಡಿ ಆತ್ಮಶುದ್ಧಿಯನ್ನು ಮಾಡಿಕೊಳ್ತಾರೆ. ಹಾಗಾಗಿ ಈ ವ್ರತದೋಪಾದಿಯಲ್ಲಿ ಸ್ವಲ್ಪ ನಿಷ್ಠೆಯಿಂದ ಅನುಸರಣೆ ಮಾಡುವಂಥದ್ದನ್ನು ಅತ್ಯಂತ ಪರಮ ಪವಿತ್ರ ಅನ್ನುವಂಥ ಒಂದು ನಂಬಿಕೆಯನ್ನು ಹೊಂದಿದ್ದಾರೆ. ಹಾಗಾಗಿ ದೈವ ಶಕ್ತಿಯನ್ನು ಸಂತುಷ್ಟಗೊಳಿಸಲಿಕ್ಕೆ, ಧನಾತ್ಮಕ ಶಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಈ ವ್ರತಾಚರಣೆ ತುಂಬ ಮುಖ್ಯ ಅನ್ನುವಂಥ ಒಂದು ಮಾತನ್ನು ನಮ್ಮ ಹಿರಿಯರು ತಿಳಿಸಿದ್ದಾರೆ. ಹಾಗಾಗಿನೇ ವ್ರತಾಚರಣೆಯನ್ನು ಸಾಮಾನ್ಯವಾಗಿ ವಿಶೇಷ ದಿನಗಳಲ್ಲಿ ಮಾಡುವಂಥದ್ದು. ಇನ್ನು ಹಬ್ಬ ಹರಿದಿನಗಳನ್ನು ಬೇರೆ ಬೇರೆ ಸಂದರ್ಭಗಳಲ್ಲೂ ಆಚರಣೆ ಮಾಡ್ತಾರೆ. ಆದರೆ ವ್ರತಕ್ಕೂ ಹಬ್ಬಕ್ಕೂ ವ್ಯತ್ಯಾಸಗಳಿರುವಂಥದ್ದನ್ನು ನೀವು ಗಮನಿಸಿದ್ದೀರಿ. ಹಾಗೆ ಈ ಪವಿತ್ರವಾದಂತಹ ವ್ರತದ ಆಚರಣೆಯಲ್ಲಿ ಪ್ರದೋಷ ವ್ರತವೂ ಕೂಡ ಒಂದು ವಿಶೇಷ ಹಿನ್ನೆಲೆಯನ್ನು ಹೊಂದಿರುವಂಥ ಪ್ರದೋಷ ವ್ರತವನ್ನು ಆಚರಣೆ ಮಾಡೋದ್ರಿಂದ ಸಾಕಷ್ಟು ಪುಣ್ಯಗಳು ಲಭಿಸತ್ತೆ, ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ಬೋದು ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿನೇ ಪ್ರತಿ ತಿಂಗಳು 2 ಬಾರಿ ಬರುವಂತಹ ಶುಕ್ಲ ಪಕ್ಷ ಹಾಗೆ ಕೃಷ್ಣ ಪಕ್ಷದ ತ್ರಯೋದಶಿಯ ದಿನ ಸೂರ್ಯಾಸ್ತ ಸಮಯದ ಮೊದಲಿನ ಅವಧಿ, ಸೂರ್ಯಾಸ್ತದ ನಂತರದ ಅವಧಿ ಏನಿದೆ, ಇದನ್ನು ಪ್ರದೋಷ ಕಾಲ ಅಂತ ಹೇಳಿ ಕರೀತಾರೆ. ಇದು ಬಹಳ ಮಹತ್ವದ ಕಾಲಘಟ್ಟ ಇದು. ಏಕೆಂದರೆ ಶಿವನ ಆರಾಧನೆಯನ್ನು ಮಾಡಲಿಕ್ಕೆ ಮೀಸಲಾಗಿರುವಂಥ ಸಮಯ ಇದು. ಅದರಲ್ಲೂ ಈ ದಿನ ಶನಿ ಪ್ರದೋಷ ಬಂದಿರುವಂಥದ್ದು, ಶನಿವಾರದ ದಿನ ಆಚರಣೆ ಮಾಡುವಂಥದ್ದು. ಇಲ್ಲಿ ಶನಿ ದೋಷ ಇರಲಿ, ಶನಿ ಕಾಟ ಇರಲಿ, ಸಾಡೆ ಸಾತಿ ಶನಿಯ ಒಂದು ಪ್ರಭಾವ ಇರಲಿ, ಅಥವಾ ನಮ್ಮ ಕರ್ಮ ಬಂಧನಗಳಿಂದ ಆಗುವಂಥ ಸಮಸ್ಯೆಗಳು ಏನೇ ಇದ್ದರೂ ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಅತ್ಯುತ್ತಮವಾದಂಥ ಒಂದು ಸಮಯ ಕೂಡಿ ಬಂದಿದೆ. ಹಾಗಾಗಿ ಇಲ್ಲಿ ಪ್ರದೋಷ ಅನ್ನುವಂಥದ್ದೇನಾದರೂ ಸೋಮವಾರದ ದಿನ ಬಂದರೆ ಅದನ್ನು ಸೋಮ ಪ್ರದೋಷ ಅಂತಾರೆ, ಮಂಗಳವಾರ ಬಂದರೆ ಭೌಮ ಪ್ರದೋಷ, ಹಾಗೆ ಶನಿವಾರ ಬಂದರೆ ಅದನ್ನು ಶನಿ ಪ್ರದೋಷ ಅಂತ ಹೇಳಿ ಕರೀತಾರೆ. ಹಾಗಾಗಿ ಈ ಎಲ್ಲ ಪ್ರದೋಷಗಳಿಗಿಂತಲೂ ಕೂಡ ಸೋಮ ಪ್ರದೋಷ ಮತ್ತು ಶನಿ ಪ್ರದೋಷ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿರುವಂಥ ಸಮಯ ಇದು. ಹಾಗೆ ಈ ಪ್ರದೋಷ ಕಾಲ ಶನಿವಾರ ಬಂದರೆ ಅದನ್ನು ಶನಿ ಪ್ರದೋಷ ವ್ರತ ಅಂತ ಹೇಳಿ ಕರೆಯುವಂಥದ್ದು. ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅನೇಕ ಸಮಸ್ಯೆಗಳನ್ನು ಸೃಷ್ಟಿಸಿರುವಂಥ ಈ ಶನಿದೇವರನ್ನು ಸಂತೃಪ್ತಗೊಳಿಸಲಿಕ್ಕೆ ಈ ಪ್ರದೋಷವನ್ನು ಆಚರಣೆ ಮಾಡಬೇಕು. ಶನಿ ದೋಷದಿಂದ ಬರುವಂಥ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಶನಿ ಪ್ರದೋಷ ಕಾಲದಲ್ಲಿ ಶಿವನ ಆರಾಧನೆಯನ್ನು ಮಾಡಬೇಕು. ಹಾಗಾಗಿ ಶನಿಯ ದುಷ್ಪರಿಣಾಮಗಳಿಂದ ಪಾರಾಗಲಿಕ್ಕೆ ಇದು ಅತ್ಯುತ್ತಮವಾದಂಥ ಮಾರ್ಗ ಅನ್ನುವಂಥ ಒಂದು ಉಲ್ಲೇಖ ಇದೆ. ಇಲ್ಲಿ ಪ್ರದೋಷ ಅಂದರೆ ತಮಗೆಲ್ಲ ಗೊತ್ತಿದೆ. ಪ್ರದೋಷ ಅನ್ನುವಂಥ ಹೆಸರೇ ಹೇಳುವಂಥದ್ದು ಪಾಪಗಳನ್ನು ಪರಿಹರಿಸುವಂಥದ್ದು, ಇದರ ಅರ್ಥ ಇದು. ಹಾಗಾಗಿ ಈ ಪ್ರದೋಷ ಕಾಲ ಮಹಾಪುಣ್ಯದ ಕಾಲ ಇದು. ಏಕೆಂದರೆ ನಾವು ಮಾಡುವಂಥ ಕರ್ಮಗಳನ್ನು, ಕರ್ಮಶಕ್ತಿಯನ್ನು ತೆಗೆದುಹಾಕಲಿಕ್ಕೆ ಇರುವಂಥ ಒಂದು ಅವಕಾಶ ಇದು. ಹಾಗಾಗಿ ಪ್ರಕಾಶಮಾನವಾಗಿ ಕಂಗೊಳಿಸುವಂಥ ಚಂದ್ರನ 13ನೇ ಹಂತವಾದಂಥ ಪ್ರದೋಷ ವ್ಯಕ್ತಿಯಲ್ಲಿರುವಂಥ ಕೆಟ್ಟ ಕರ್ಮಗಳನ್ನು ತೆಗೆದುಹಾಕತ್ತೆ. ಹಾಗೆ ಶಿವನಿಗೆ ಅಂತ ಹೇಳಿ ಮೀಸಲಾಗಿರುವಂಥ ಈ ವ್ರತ ಬಹಳ ವಿಶೇಷವಾಗಿ ಅನುಸರಣೆ ಆಗುವಂಥದ್ದು. ಹಾಗಾಗಿನೇ ನಮ್ಮ ಹಿಂದೂ ಪುರಾಣದ ಪ್ರಕಾರ ಶನಿವಾರವನ್ನು ನವಗ್ರಹಗಳಲ್ಲಿ ಒಬ್ಬರಾದಂತಹ ಶನೈಶ್ಚರನಿಗೆ ಅರ್ಪಿಸಿರುವಂಥದ್ದು. ಹಾಗಾಗಿ ಭಗವಾನ್ ಶನಿ ಕರ್ಮ ಫಲಗಳನ್ನು ನೀಡುವಂಥವನು. ಇಲ್ಲಿ ಜ್ಯೋತಿಷ್ಯವನ್ನು ನಂಬುವಂತಹ ಎಲ್ಲರಿಗೂ ಕೂಡ
ಶನಿ ಅಂತ ಹೇಳಿದ್ರೆ ಸ್ವಲ್ಪ ಭಯ ಇದೆ. ಎಲ್ಲಿ ಕಷ್ಟ ಕೊಟ್ಬಿಡ್ತಾನೋ, ಎಲ್ಲಿ ತೊಂದರೆಯನ್ನು ಉಂಟು ಮಾಡ್ತಾನೆ, ಎಲ್ಲಿ ನಮ್ಮನ್ನು ಪರೀಕ್ಷೆ ಮಾಡ್ತಾನೆ, ನಮಗೆ ಒಂದು ಸಾವು ಮರಣ ಅಪಘಾತ ಅಥವಾ ಬೇರೆ ಅವಮಾನ ಇತ್ಯಾದಿಗಳನ್ನು ತಂದು ಕೊಟ್ಬಿಡ್ತಾನೆ ಅನ್ನುವಂಥ ಒಂದು ಭಯದ ವಾತಾವರಣ ಇದೆ. ಹಾಗಾಗಿ ಈ ಶನಿಯಿಂದ ಆಗುವಂಥ ತೊಂದರೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಶನಿವಾರದ ದಿನ ವ್ರತವನ್ನು ಮಾಡ್ತಾರೆ, ಉಪವಾಸವನ್ನು ಮಾಡ್ತಾರೆ, ಹಾಗೆ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು ಕೂಡ ಇದೆ. ಆದರೆ ಈ ಶನಿವಾರ ಬಂದಿರುವಂಥ ಪ್ರದೋಷ ಏನಿದೆ ಅದು ಶನೇಶ್ವರನ ಅಶುಭ ಪ್ರಭಾವವನ್ನು ತಗ್ಗಿಸಲಿಕ್ಕೆ ಹಾಗೆ ಶನಿಯ ಆರಾಧನೆಯನ್ನು ಮಾಡಲಿಕ್ಕೆ ತುಂಬ ಅನುಕೂಲಕರವಾಗಿರುವಂಥ ಒಂದು ದಿನ ಇದು. ಹಾಗಾಗಿ ಈ ಶನಿ ಪ್ರದೋಷದ ದಿನ ಸೂರ್ಯಾಸ್ತದ ಸಮಯದಲ್ಲಿ ಸಂಜೆಯ ಪೂಜೆಯೊಂದಿಗೆ ಈ ವ್ರತ ಆರಂಭ ಆಗುತ್ತೆ. ಅಂದರೆ ಈ ದಿನ ಸೂರ್ಯೋದಯದಿಂದಲೇ ವ್ರತವನ್ನು ಕೈಗೊಳ್ಬೋದು. ಆದರೆ ಈ ಪ್ರದೋಷ ಪೂಜೆಯನ್ನು ಮಾಡುವಂಥದ್ದು ಸೂರ್ಯಾಸ್ತದ ಸಮಯದಲ್ಲಿ ಮಾತ್ರ. ಹಾಗಾಗಿ ಸೂರ್ಯಾಸ್ತದ ಹಿಂದೆ ಮುಂದಿನ ಈ ಗಳಿಗೆಗಳೇನಿದೆ, ಕನಿಷ್ಠ 1 ಗಂಟೆಯ ಹಿಂದೆ ಮತ್ತು ಮುಂದಿನ ಅವಧಿಗಳೇನಿದೆ, ಇದನ್ನು ಪ್ರದೋಷ ಕಾಲ ಅಂತ ಹೇಳಿ ಕರೀತಾರೆ. ಆ ಸಮಯದಲ್ಲಿ ಯಾರೂ ಕೂಡ ಆಹಾರವನ್ನು ಸೇವನೆ ಮಾಡಲ್ಲ, ಕಟ್ಟುನಿಟ್ಟಿನ ಉಪವಾಸವನ್ನು ಅನುಸರಣೆ ಮಾಡುವಂಥದ್ದು. ಹಾಗೆ ಕೆಲವರು ಈ ಸಂಜೆಯ ಪ್ರದೋಷ ಪೂಜೆಯ ನಂತರ ಪ್ರಸಾದವನ್ನು ಮಾತ್ರ ಸೇವನೆ ಮಾಡುವಂಥದ್ದು ಇದೆ. ಹಾಗೆ ಉಪವಾಸದ ಸಂದರ್ಭದಲ್ಲಿ ಶಿವ ದೇವಾಲಯಗಳಿಗೆ ಭೇಟಿ ನೀಡಬೇಕು, ಶಿವನನ್ನು ಆರಾಧನೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿ ನಮ್ಮ ನಂಬಿಕೆಯ ಪ್ರಕಾರ ಪರಶಿವ ಶನಿಯ ದಿನದಂದು ಹಲಾಹಲವನ್ನು ಸೇವನೆ ಮಾಡಿದ, ಆದ್ದರಿಂದಲೇ ಈ ದಿನವನ್ನು ಶನಿ ಪ್ರದೋಷ ಅಂತ ಹೇಳಿ ಕರೀತಾರೆ. ಇಲ್ಲಿ 7.5 ಶನಿ ಪ್ರಭಾವ ಇರುವಂಥವ್ರು, ಅಂದರೆ 7.5 ಶನಿಯ ಪ್ರಭಾವಕ್ಕೆ ಒಳಗಾದಂಥವರು ಪ್ರಸ್ತುತವಾಗಿ ಮಕರ, ಕುಂಭ ಮತ್ತು ಮೀನರಾಶಿ ಇವರು ಈ ಶನಿ ಪ್ರದೋಷ ವ್ರತವನ್ನು ಆಚರಣೆ ಮಾಡಿದ್ರೆ ತುಂಬ ಒಳ್ಳೆಯದು. ಇಲ್ಲಿ ಪ್ರದೋಷ ಸಮಯದಲ್ಲಿ ಅರಿಶಿನ, ಕುಂಕುಮ, ಜೇನುತುಪ್ಪ ಮತ್ತು ಅಕ್ಕಿಯ ಹಿಟ್ಟು ಇದರಿಂದ ಶಿವನ ಅಭಿಷೇಕವನ್ನು ಮಾಡಿದ್ರೆ ಹೆಚ್ಚು ಫಲಗಳು ಸಿಕ್ಕತ್ತೆ. ಹಾಗೆ ಈ ದಿನ ಬಿಲ್ವಪತ್ರೆಯಿಂದ ಶಿವನನ್ನು ಪೂಜೆ ಮಾಡಬೇಕು. ಹಾಗೆ ಶಿವ ಈ ದಿನದಂದು ಶನಿಯ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರ್ತಾನೆ. ಹಾಗಾಗಿ ನಮ್ಮನ್ನು ಮಿತಿಗೊಳಿಸುವಂತಹ ಕೆಲವು ಕರ್ಮದ ಬಂಧನಗಳನ್ನು ಬಿಡಿಸ್ಕೊಳ್ಳಿಕ್ಕೆ ಅಥವಾ ಕರ್ಮ ಬಂಧನದಿಂದ ಬಿಡುಗಡೆ ಹೊಂದಲಿಕ್ಕೆ ಶನಿಯ ಆರಾಧನೆಯನ್ನು ಮಾಡಬೇಕು. ಇದು ಶಿವನ ಆರಾಧನೆಯನ್ನು ಈ ದಿನ ಮಾಡಿದ್ರೆ ಶನಿಯಿಂದ ಬರುವಂಥ ದೋಷಗಳು ನಿವಾರಣೆಯಾಗತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿನೇ ಈ ದಿನ ಶಿವನನ್ನು ವಿಶೇಷವಾಗಿ ನಾವು ಪೂಜೆ ಮಾಡಬೇಕು. ಇಲ್ಲಿ ಪ್ರದೋಷ ವ್ರತವನ್ನು ಎಲ್ಲ ವಯೋಮಾನದವರು ಕೂಡ ಮಾಡ್ಬೋದು. ಇಲ್ಲಿ ಪ್ರದೋಷ ವ್ರತ ವಿಶೇಷವಾಗಿ ಶನಿವಾರ ಬಂದರೆ ಅತ್ಯಂತ ಪವಿತ್ರ, ಅತ್ಯಂತ ಶ್ರೇಷ್ಠ ಅನ್ನುವಂಥ ಒಂದು ಮಾತಿದೆ. ಹಾಗಾಗಿ ಈ ಪ್ರದೋಷದ ವ್ರತವನ್ನು ಎಲ್ಲ ದಿನಗಳೂ ಕೂಡ ಆಚರಣೆ ಮಾಡ್ಬೋದು. ಅದರಲ್ಲೂ ಶನಿವಾರದ ದಿನ ಬಂದಿರುವಂಥ ಪ್ರದೋಷ ಏನಿದೆ ಇದು ಹೆಚ್ಚು ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಅದಕ್ಕಾಗಿಯೇ ಈ ದಿನಕ್ಕೆ ಎಲ್ಲಿಲ್ಲದ ಮಹತ್ವ ಇರುವಂಥದ್ದು. ಇನ್ನು ಈ ಪ್ರದೋಷದ ಆಚರಣೆ ಶಿವನನ್ನು ಭಕ್ತಿ ಭಾವದಿಂದ ಪೂಜೆ ಮಾಡುವಂಥದ್ದು. ಹಾಗೆ ಶಿವನ ಮಾರ್ಗದಲ್ಲಿ ನಡೆಯುವಂಥ ದೇವರು ಅಂತ ಹೇಳಿದ್ರೆ ಶನೇಶ್ವರ ಅತ್ಯಂತ ಕಠಿಣ, ಹಾಗೆ ಸತ್ಯದ ಮಾರ್ಗದಲ್ಲಿ ಸಾಗುವಂಥ ದೇವರೇ ಶನೇಶ್ವರ. ಇಲ್ಲಿ ವ್ಯಕ್ತಿಯ ಕುಂಡಲಿಯಲ್ಲಿ ಅಥವಾ ಜಾತಕದಲ್ಲಿ ಶನಿಯ ದೋಷ ಇದ್ದರೆ, ಶನಿಯ ವಕ್ರ ದೃಷ್ಟಿ ಇದ್ದರೆ ಶನಿವಾರ ಪ್ರದೋಷ ವ್ರತವನ್ನು ಕೈಗೊಳ್ಳಬೇಕು. ಇದರಿಂದ ಶನಿದೇವ ಸಂತುಷ್ಟನಾಗ್ತಾನೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಇದರ ಜೊತೆಗೆ ನಮ್ಮ ಜೀವನದಲ್ಲಿ ನಾವು ತಿಳಿದು ಮಾಡಿರುವಂಥ ತಪ್ಪುಗಳು, ತಿಳಿಯದೇ ಮಾಡಿರುವಂಥ ತಪ್ಪುಗಳು, ಇವುಗಳಿಂದ ಉಂಟಾಗ್ತಾ ಇರುವಂಥ ದೋಷಗಳು, ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಈ ಶನಿ ಪ್ರದೋಷ ವ್ರತದ ಆಚರಣೆ ತುಂಬ ಸಹಾಯಕಾರಿಯಾಗಿರುವಂಥದ್ದು. ಈ ದಿನ ವಿಶೇಷವಾಗಿ ಶನಿ ಮತ್ತು ಶಿವನಿಗೆ ವ್ರತಾಚರಣೆಗಳನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು. ಇದು ಸಾಕಷ್ಟು ಧನಾತ್ಮಕವಾದಂಥ ಫಲವನ್ನು ತಂದುಕೊಡುತ್ತೆ. ಇಲ್ಲಿ ಯಾವುದೇ ಜಾತಕದಲ್ಲಿ ದುರ್ಬಲವಾದಂತಹ ಶನಿ ಇದ್ದರೆ ಪ್ರದೋಷದ ಪೂಜೆ ಸಕಾರಾತ್ಮಕ ಫಲವನ್ನು ತಂದುಕೊಡುತ್ತೆ. ಶನಿಯನ್ನು ಬಲಗೊಳಿಸಲಿಕ್ಕೆ ಇದು ಅತ್ಯಂತ ಉಪಯುಕ್ತವಾದಂತಹ ಒಂದು ಮಾರ್ಗ. ಹಾಗಾಗಿ ಈ ದಿನ ಪ್ರದೋಷ ವ್ರತ ಶನಿ ಪ್ರದೋಷ ವ್ರತ ಅದರಲ್ಲೂ ಬಂದಿರುವಂಥದ್ದು. ಈ ದಿನ ಮುಂಜಾನೆ 6:38 ಸೂರ್ಯೋದಯ ಆಗುತ್ತೆ. ಇನ್ನು ಸಂಜೆ 5:56 ಸೂರ್ಯಾಸ್ತ ಆಗುವಂಥದ್ದು. ಹಾಗಾಗಿ ಈ ಸಮಯದಲ್ಲಿ, ಈ ಸೂರ್ಯಾಸ್ತದ ಸಮಯದಲ್ಲಿ ನೀವು ಶಿವನ ಆರಾಧನೆಯನ್ನು ಹಾಗೆ ಶನಿದೇವರ ಆರಾಧನೆಯನ್ನು ಪ್ರಾರಂಭ ಮಾಡ್ಬೋದು. ಇಲ್ಲಿ ಈ ಪ್ರದೋಷದ ಅನುಕೂಲತೆಗಳೇನು ಅಂತ ಹೇಳಿದ್ರೆ ತಮಗೆಲ್ರಿಗೂ ಗೊತ್ತಿರೋ ಹಾಗೆ ಇಲ್ಲಿ ಶನಿದೇವರು ಅತ್ಯಂತ ಕೋಪಿಷ್ಟ, ಹಾಗೆ ಕರ್ಮದೇವರು, ಕರ್ಮಕ್ಕೆ ಸಂಬಂಧಪಟ್ಟಂತಹ ಕರ್ಮದ ಅಧಿದೇವತೆ ಅಂತ ಹೇಳಿನೇ ಕರೆಯುವಂಥದ್ದು. ಹಾಗಾಗಿ
ವ್ಯಕ್ತಿಯ ಕರ್ಮಗಳಿಗೆ ಸತ್ಯ ಧರ್ಮಗಳ ಅನುಸಾರವಾಗಿ ಶಿಕ್ಷೆಯನ್ನು ಪಡ್ಕೊಳ್ತಾರೆ. ಹಾಗೆ ಶನಿದೇವರು ಅದೃಷ್ಟವನ್ನು ಕೂಡ ನೀಡ್ತಾರೆ. ಏಕೆಂದರೆ ಎಲ್ಲಿ ಪ್ರಾಮಾಣಿಕತೆ ಇದೆ ಅಲ್ಲಿ ಶನಿದೇವರ ಅನುಗ್ರಹ ಇದ್ದೇ ಇರುತ್ತೆ. ಹಾಗಾಗಿ ಈ ಪವಿತ್ರವಾದ ದಿನದಂದು ಯಾರು ಕಷ್ಟದಲ್ಲಿರ್ತಾರೆ, ಯಾರೋ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ, ಅಂಥವರು ತಪ್ಪದೆ ಈ ವ್ರತವನ್ನು ಆಚರಣೆ ಮಾಡ್ಬೋದು. ಇಲ್ಲಿ ಶನಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ಹೇಳ್ಕೊಳ್ಳಿ, ಸ್ತೋತ್ರಗಳನ್ನು ಹೇಳ್ಕೊಳ್ಳಿ, ಸಹಸ್ರನಾಮಗಳನ್ನು ಹೇಳ್ಕೊಳ್ಳಿ. ಜೊತೆಗೆ ಇಲ್ಲಿ ಶನಿ ದೇವಾಲಯದಲ್ಲಿ ಎಳ್ಳೆಣ್ಣೆ ದಾನ ಮಾಡುವಂಥದ್ದು, ಎಳ್ಳು ಬತ್ತಿಗಳನ್ನು ಹಚ್ಚುವಂಥದ್ದನ್ನು ಮಾಡಿ ಉತ್ತಮ ಫಲ ಸಿಕ್ಕತ್ತೆ. ಇನ್ನು ಕೆಲವರಿಗೆ ಮಕ್ಕಳಿರಲ್ಲ, ಮಕ್ಕಳಿದ್ರೂ ಕೂಡ ಮಕ್ಕಳು ಮಾತು ಕೇಳ್ತಾ ಇಲ್ಲ, ಏನೋ ಒಂದು ರೀತಿಯಲ್ಲಿ ತಂದೆ ಮಕ್ಕಳಿಗೆ ಅಥವಾ ಕುಟುಂಬದಲ್ಲಿ ವೈಮನಸ್ಯಗಳು ಇರುವಂಥದ್ದಿದೆ. ಅಂಥವರ ಜೀವನದಲ್ಲಿ ಧನಾತ್ಮಕವಾದಂಥ ಒಂದು ಪ್ರಭಾವ ಬರಬೇಕು, ಪರಿವರ್ತನೆ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿ ಸಾಕಷ್ಟು ಶುಭ ಫಲಗಳನ್ನು ಕೊಡುವಂಥ ಈ ಪ್ರದೋಷ ವ್ರತವನ್ನು ಆಚರಣೆ ಮಾಡ್ಬೋದು. ಹಾಗೆ ಕೆಲವರಿಗೆ ಸಾಡೆ ಸಾತಿ ಶನಿಯ ದೋಷ ಇರುತ್ತೆ, ಅರ್ಧಾಷ್ಟಮ ಶನಿ ಇರುತ್ತೆ, ಪಂಚಮ ಶನಿ ದೋಷ ಇರುತ್ತೆ. ಇಂಥವರು ಈ ದಿನ ಶಿವನನ್ನು ಧ್ಯಾನ ಮಾಡಬೇಕು. ಶಿವನ ಮೂಲಕ ಶನಿಯಿಂದ ಬರುವಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಶನಿ ಕೊಡುವಂಥ ತೊಂದರೆಗಳಿಂದ ಪಾರಾಗಬೇಕು ಅಂತ ಹೇಳಿದ್ರೆ ಈ ದಿನ ವಿಶೇಷವಾಗಿ ಶಿವನನ್ನು ಪೂಜೆ ಮಾಡಬೇಕು. ಮತ್ತು ಇನ್ನೊಂದು ಉಲ್ಲೇಖ ಇದೆ, ಏನಂದರೆ ಈ ಪ್ರದೋಷದ ದಿನ ಶನಿಯಿಂದ ನಾವು ಶನಿಯ ವಕ್ರದೃಷ್ಟಿಯಿಂದ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಆಂಜನೇಯನ ದೇವಸ್ಥಾನದಲ್ಲಿ, ಹನುಮಂತನ ದೇವಾಲಯಗಳಲ್ಲಿ ಈ ದಿನ ತೈಲದಾನವನ್ನು ಮಾಡಬೇಕು ಅನ್ನುವಂಥದ್ದಿದೆ. ಹಾಗಾಗಿ ಸಾಕಷ್ಟು ದೋಷಗಳು, ಸಾಕಷ್ಟು ತೊಂದರೆಗಳು ಇದರಿಂದ ನಿವಾರಣೆಯಾಗುತ್ತೆ. ಹಾಗಾಗಿ ಹನುಮಾನ್ ಚಾಲೀಸನ್ನು ಹೇಳುವಂಥದ್ದು, ಆಂಜನೇಯನಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಹೇಳ್ಕೊಳ್ಳುವಂಥದ್ದನ್ನು ಮಾಡಿದ್ರೆ ಈ ದಿನ ಶನಿಯಿಂದ ಉಂಟಾಗುವಂತಹ ದೋಷಗಳು ನಿವಾರಣೆಯಾಗುತ್ತೆ. ಮತ್ತು ಜೀವನದಲ್ಲಿ ಮಾಡುವಂತಹ ಉದ್ಯೋಗ ಆಗಲಿ, ವ್ಯಾಪಾರ ವ್ಯವಹಾರಗಳಾಗಲಿ, ಯಾವುದೇ ರೀತಿಯ ಚಟುವಟಿಕೆಗಳಾಗಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿ ಈ ಶನಿವಾರದ ಪ್ರದೋಷ ವ್ರತ ಆಚರಣೆ ಮಾಡುವಂಥದ್ರ ಮೂಲಕ ನಾವು ಹೆಚ್ಚಿನ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಗಮನಿಸಬೇಕು. ಇನ್ನು ಪ್ರದೋಷದ ವಿಸ್ತಾರವಾದಂಥ ಅರ್ಥ ತಮಗೂ ಗೊತ್ತಿದೆ. ಶಿವ ಮತ್ತು ಪಾರ್ವತಿಯರ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಎಲ್ಲ ಮನೋಕಾಮನೆಗಳನ್ನು ಪ್ರತಿಫಲಿಸುವಂಥ ದಿನ ಅಂತ ಹೇಳಿದ್ರೆ ಅದು ಪ್ರದೋಷ ವ್ರತವನ್ನು ಆಚರಣೆ ಮಾಡುವಂಥ ದಿನ. ಇಲ್ಲಿ ಆರ್ಥಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ ಕೆಲವರು ಬಳಲ್ತಾ ಇರ್ತಾರೆ, ಸಮಸ್ಯೆಗಳಿರುತ್ತೆ. ಅಂಥವ್ರಿಗೆ ಮುಕ್ತಿಯನ್ನು ಹೊಂದುವಂಥ ಅವಕಾಶ ಈ ಪ್ರದೋಷ ವ್ರತದ ಆಚರಣೆಯಿಂದ ಲಭಿಸುತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿನೇ ಈ ಸಂದರ್ಭದಲ್ಲಿ ಭಗವಂತನಾದಂತಹ ಶಿವನನ್ನು ಹಾಗೆ ಪಾರ್ವತಿ ಮಾತೆಯನ್ನು ಪೂಜಿಸುವಂಥ ಒಂದು ವ್ರತ ಇದು. ಇದಕ್ಕೆ ತುಂಬ ಮಹತ್ವ ಇರುವಂಥದ್ದು. ಇಲ್ಲಿ ಶಿವ ಪಾರ್ವತಿಯರನ್ನು ಪೂಜೆ ಮಾಡೋದರಿಂದ ಹೇರಳವಾದಂತಹ ಸುಖ ಸಂಪತ್ತು ಲಭಿಸುತ್ತೆ, ಸೌಭಾಗ್ಯ ನಮಗೆ ಪ್ರಾಪ್ತಿಯಾಗುತ್ತೆ. ಜೊತೆಗೆ ಪ್ರದೋಷ ವ್ರತ ಕಾಲದಲ್ಲಿ ಶಿವ ಅಧಿದೇವತೆಯಾಗಿರ್ತಾನೆ ಈ ಕಾಲಕ್ಕೆ. ಆದ್ದರಿಂದಲೇ ಈ ಕಾಲದಲ್ಲಿ ವ್ರತಾಚರಣೆ ತುಂಬ ಮಂಗಳಕರವಾಗಿ ಇರುವಂಥದ್ದು. ಇನ್ನು ಈ ಒಂದು ಸಂದರ್ಭದಲ್ಲಿ ಪ್ರದೋಷ ವ್ರತ ಅಥವಾ ಪ್ರದೋಷ ಯಾವ ದಿನದಂದು ಬಂದರೆ ಯಾವ ಫಲಗಳು ಸಿಕ್ಕತ್ತೆ ಅನ್ನುವಂಥ ವಿಚಾರವನ್ನು ಕೂಡ ಕೆಲವೊಂದು ಧರ್ಮಶಾಸ್ತ್ರಗಳಲ್ಲಿ ಉಲ್ಲೇಖಿಸಿದ್ದಾರೆ. ಇಲ್ಲಿ ವಿಶೇಷವಾಗಿ ಪ್ರದೋಷ ಭಾನುವಾರ ದಿನ ಏನಾದರೂ ಬಂದರೆ ಆ ದಿನ ವ್ರತಾಚರಣೆಯನ್ನು ಮಾಡೋದರಿಂದ ಸುಖ ಸಮೃದ್ಧಿಗಳು ಸಿಕ್ಕತ್ತೆ, ಜೀವನದುದ್ದಕ್ಕೂ ಕೂಡ ಉತ್ತಮವಾದಂತಹ ಆರೋಗ್ಯ ಲಭಿಸುತ್ತೆ, ದೀರ್ಘಾಯುಷ್ಯ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಇನ್ನು ಸೋಮವಾರದ ದಿನ ಪ್ರದೋಷ ಬಂದರೆ ಅದು ಸೋಮ ಪ್ರದೋಷ. ಈ ವ್ರತದ ಆಚರಣೆಯಿಂದ ರೋಗಗಳು ನಿವಾರಣೆಯಾಗುತ್ತೆ, ಶೋಕಗಳು ಮಾಯವಾಗುತ್ತೆ, ಮುಕ್ತಿ ಸಿಕ್ಕತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಇನ್ನು ಮಂಗಳವಾರದ ದಿನ ಬಂದರೆ ಅದು ಭೌಮ ಪ್ರದೋಷ. ಈ ವ್ರತಾಚರಣೆ ಒಳ್ಳೆಯ ಲಾಭಗಳನ್ನು ತಂದುಕೊಡುವಂಥದ್ದು. ಅದರಂದು ಈ ಸ್ಥಿರಾಸ್ತಿಯ ವಿಚಾರವಾಗಿ ನಾವು ಹೆಚ್ಚಿನ ಅನುಕೂಲತೆಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನು ಗೋವುಗಳಿಗೆ ಹುಲ್ಲನ್ನು ದಾನ ಮಾಡಿದರೆ ಈ ದಿನ ಅಪರಿಮಿತವಾದಂಥ ಪುಣ್ಯ ಲಭಿಸುತ್ತೆ. ಇನ್ನು ಬುಧವಾರದ ದಿನ ಪ್ರದೋಷ ಬಂದರೆ ಅದು ವಿಶೇಷ. ಯಾಕೆ ಅಂತ ಹೇಳಿದ್ರೆ ಈ ದಿನ ವ್ರತಾಚರಣೆಯನ್ನು ಕೈಗೊಳ್ಳೋದ್ರಿಂದ ನಾವು ಮಾಡುವಂಥ ಯಾವುದೇ ಕೆಲಸದಲ್ಲಿ ಪ್ರತಿಫಲ ಸಿಕ್ಕತ್ತೆ, ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತೆ. ಇನ್ನು ಗುರುವಾರ ಪ್ರದೋಷದ ವ್ರತಾಚರಣೆ ಏನಿದೆ ಇದರಿಂದ ಶತ್ರುಗಳು ನಾಶ ಆಗ್ತಾರೆ, ಜೀವನದಲ್ಲಿ ಎದುರಾಗುವಂಥ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಸಿಕ್ಕತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗೆ ಈ ಶುಕ್ರವಾರ ಪ್ರದೋಷ ಏನಾದರೂ ಬಂದರೆ ಅದನ್ನು ಶುಕ್ರವಾರ ಆಚರಣೆ ಮಾಡೋದ್ರಿಂದ ಸೌಭಾಗ್ಯ ಪ್ರಾಪ್ತಿಯಾಗುತ್ತೆ, ಕುಟುಂಬದಲ್ಲಿ ಲಕ್ಷ್ಮಿಯ ಅನುಗ್ರಹ ಉಂಟಾಗುತ್ತೆ, ಹಾಗೆ ಸುಖ ಸಮೃದ್ಧಿ ಸದಾಕಾಲ ಆ ಕುಟುಂಬದಲ್ಲಿರುತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ.
ಇನ್ನು ಶನಿವಾರದ ದಿನ ಪ್ರದೋಷ ವ್ರತಾಚರಣೆ ಏನಾದರೂ ಬಂದರೆ ಅದು ಶನಿಯ ಪ್ರಭಾವ ಶಮನವಾಗುತ್ತೆ, ಸಂತಾನ ಪ್ರಾಪ್ತಿಯಾಗುತ್ತೆ ಮತ್ತು ಉನ್ನತಿ ಪ್ರಾಪ್ತಿಯಾಗಿ ಆ ಕುಟುಂಬದಲ್ಲಿ ನೆಮ್ಮದಿಯ ಜೀವನ ನಡೆಸಲಿಕ್ಕೆ ಅವಕಾಶಗಳು ಸಿಕ್ಕತ್ತೆ. ಹಾಗಾಗಿನೇ ಈ ಪ್ರದೋಷ ಅನ್ನುವಂಥದ್ದು ಯಾವುದೇ ದಿನ ಬಂದರೂ ಒಂದಲ್ಲ ಒಂದು ಲಾಭವನ್ನು ಪಡ್ಕೊಳ್ಬೋದು. ಆದರೆ ಅದರಲ್ಲೂ ಈ ಶನಿವಾರ ಬರುವಂಥ ಪ್ರದೋಷ ಸ್ವಲ್ಪ ಮಹತ್ವಪೂರ್ಣವಾಗಿರುವಂಥದ್ದು. ಏಕೆಂದರೆ ನಮಗೆ ಬಂದೊದಗುವಂಥ ಅರ್ಧ ಕಷ್ಟಗಳು ಶನಿದೇವರಿಂದನೇ ಬರುವಂಥದ್ದು. ಶನಿ ಗ್ರಹದಿಂದ ಬರುತ್ತೆ, ಸಾಡೆ ಸಾತಿಯಿಂದ ಬರುತ್ತೆ, ಅರ್ಧಾಷ್ಟಮ ಶನಿಯಿಂದ ಬರುವಂಥದ್ದು, ಪಂಚಮ ಶನಿಯಿಂದ ಬರುತ್ತೆ, ಶನಿಯ ದೃಷ್ಟಿಯಿಂದ ಬರುತ್ತೆ, ಹಾಗೆ ಈ ಶನಿ ಬಲಹೀನನಾಗಿದ್ದರೂ ಕೂಡ ಬರುವಂಥದ್ದು. ಹಾಗಾಗಿ ಜಾತಕದಲ್ಲಿ ಯಾವುದೇ ರೀತಿಯ ದೋಷಗಳಿದ್ದರೂ ಕೂಡ ನಿವಾರಣೆ ಮಾಡಿಕೊಳ್ಳಿಕ್ಕೆ ಈ ಶನಿವಾರ ಶಿವನನ್ನು, ಪಾರ್ವತಿಯನ್ನು ಆರಾಧನೆ ಮಾಡಿ. ಹಾಗೆ ಹನುಮಂತನನ್ನು ಧ್ಯಾನ ಮಾಡಿಕೊಳ್ಳಿ. ಈ ದಿನ ಅತ್ಯುತ್ತಮವಾದ ಫಲ ನಿಮ್ಮದಾಗತ್ತೆ. ನಿಮಗೆ ಬಂದಿರುವಂಥ ಕಷ್ಟಗಳು, ತೊಂದರೆಗಳು, ಅವಮಾನಗಳು, ಯಾವುದೇ ರೀತಿಯ ದಾರಿದ್ರ್ಯ ಇದೆಲ್ಲವೂ ಕೂಡ ಈ ದಿನ ನಿವಾರಣೆಯಾಗಲಿ. ಅದಕ್ಕಾಗಿ ಪಾರ್ವತಿ ಪರಮೇಶ್ವರರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಹನುಮಂತನನ್ನು ಆರಾಧನೆ ಮಾಡಿ, ಶನಿದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನದಲ್ಲಿ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ ಈ ದಿನ ನಿಮಗೆ ಅಷ್ಟಮದಲ್ಲಿ ಚಂದ್ರ ಇದ್ದಾನೆ, ಇದು ದುಸ್ಥಾನ. ಹಾಗಾಗಿ ಈ ದಿನ ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಬೇಕಾಗತ್ತೆ. ಅದರಲ್ಲೂ ಹಣಕಾಸಿನ ವ್ಯವಹಾರಗಳು ಅಷ್ಟೊಂದು ಅನುಕೂಲಕರವಾಗಿಲ್ಲ. ಹಾಗಾಗಿ ಸಾಲ ತರೋವಂಥದ್ದು, ಸಾಲ ಕೊಡೋವಂಥದ್ದು, ಇನ್ನು ಸಾಲಕ್ಕೆ ಜಾಮೀನಾಗಿ ನಿಲ್ಲುವಂಥ ವಿಚಾರಗಳು, ಇನ್ನು ಯಾವುದೇ ರೀತಿಯ ಬಂಡವಾಳ ಹಾಕುವಂಥದ್ದು ಅಥವಾ ಯಾವುದೇ ಹಣಕಾಸಿನ ವಿಚಾರದಲ್ಲಿ ತೀರ್ಮಾನ ತೆಗೆದುಕೊಳ್ಳುವಂಥ ಸಂದರ್ಭಗಳು ಬಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಆದಷ್ಟು ತಜ್ಞರ, ಹಿರಿಯರ ಅನುಭವದ ಮಾತುಗಳನ್ನು ಕೇಳಿಕೊಂಡು ಮುಂದುವರಿಯುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನದಲ್ಲಿ ಸಮಾಜದ ಪ್ರಮುಖ ವ್ಯಕ್ತಿಗಳ ಜೊತೆಯಲ್ಲಿ ಒಂದು ಮುಖ್ಯವಾದ ವಿಚಾರದ ಬಗ್ಗೆ ಚರ್ಚೆ ಮಾಡುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಈ ಚರ್ಚೆಯ ಸಂದರ್ಭದಲ್ಲಿ ಸ್ವಲ್ಪ ಕೋಪ ತಾಪ ಬರುವಂಥದ್ದು, ಹಾಗೆ ಕೆಲವನ್ನ ನೀವು ಅನುಮಾನದ ದೃಷ್ಟಿಯಿಂದ ನೋಡುವಂಥದ್ದು ಕೂಡ ಇದೆ. ಎಲ್ಲರನ್ನ ನಂಬಲ್ಲ ಈ ದಿನ. ಹಾಗಾಗಿನೇ ಎಲ್ಲೋ ಒಂದು ಕಡೆ ಮಾತುಕತೆ ನಡೆಯೋ ಸಂದರ್ಭದಲ್ಲೂ ಅದು ಮುಂದೆ ಹಿನ್ನಡೆಯನ್ನು ತರ್ಬೋದು. ಅದರಲ್ಲಿ ಸಾಧಕ ಬಾಧಕಗಳ ವಿಚಾರವಾಗಿ ಇನ್ನೂ ಪರಿಶೀಲನೆ ಮಾಡಬೇಕು ಅನ್ನುವಂಥ ಒಂದು ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತಹ ಅಭಿಪ್ರಾಯ ನಿಮ್ಮಿಂದ ವ್ಯಕ್ತವಾಗಬಹುದು. ಹಾಗಾಗಿನೇ ಈ ದಿನ ಕೆಲವೊಂದು ವಿಚಾರಗಳಿಗೆ ಅಷ್ಟೊಂದು ಅನುಕೂಲಕರವಾಗಿರುವಂಥ ಸಂದರ್ಭ ಇಲ್ಲ. ಇನ್ನು ಪ್ರಯಾಣದ ಸಂದರ್ಭದಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಹಾಗೆ ನೀವು ಮಾಡುವಂಥ ಕೆಲಸ ಕಾರ್ಯಗಳನ್ನು ಒಂದಲ್ಲ ಎರಡು ಸಲ ಯೋಚನೆ ಮಾಡಿ ಈ ದಿನ ಆರಂಭ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಒಳ್ಳೆಯ ಸಂಬಂಧಗಳು ಅಂತ ಹೇಳಿ ಬಂದರೆ ಅದನ್ನು ನೀವು ನಿಮ್ಮ ಒಂದು ಶ್ರಮವನ್ನು, ನಿಮ್ಮ ಪ್ರೀತಿಯನ್ನು, ನಿಮ್ಮಿಂದ ಏನನ್ನಾದರೂ ಕೊಟ್ಟು ಅದನ್ನು ಉಳಿಸ್ಕೊಳ್ಳಿ. ಆದರೆ ಕೆಟ್ಟ ಸಂಬಂಧಗಳೇನಾದರೂ ಇದ್ದರೆ ಅದನ್ನು ಮೌನವಾಗಿದ್ದು ಕಳ್ಕೊಂಡ್ಬಿಡಿ. ಹಾಗಾಗಿ ಈ ದಿನ ಮೌನವಾಗಿರುವಂಥದ್ದೇ ಕೆಲವೊಂದು ಸಂದರ್ಭಗಳಲ್ಲಿ ಸೂಕ್ತ ಅನ್ನುವಂಥ ಅಭಿಪ್ರಾಯ ಇದೆ. ಸ್ವಲ್ಪ ಪ್ರಾಕ್ಟಿಕಲ್ ಆಗಿರುವಂಥ ಪ್ರಯತ್ನ ಮಾಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಶಿವ ಪಾರ್ವತಿಯರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಶಿವಸ್ತೋತ್ರವನ್ನು ಈ ದಿನ ಹೇಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಉತ್ತಮವಾದಂಥ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಯೋಜನೆಗಳು ಉತ್ತಮ ಪ್ರತಿಫಲವನ್ನು ನೀಡುವಂಥ ದಿನ. ಹಾಗಾಗಿಯೇ ನಿಮ್ಮ ಮನಸ್ಥಿತಿ ಈ ದಿನ ತುಂಬ ಚೆನ್ನಾಗಿದೆ. ಕೆಲಸಗಳನ್ನು ಮಾಡುವಂಥ ಉತ್ಸಾಹ ಇದೆ, ಹುಮ್ಮಸ್ಸಿದೆ. ಹಾಗೆ ಆತ್ಮವಿಶ್ವಾಸ ಕೂಡ ಬಹಳಷ್ಟು ಮಟ್ಟಿಗೆ ಈ ದಿನ ಇರುವಂಥದ್ದು. ಹಾಗೆ ನಿಮಗೆ ಯಾವ ವಿಚಾರದಲ್ಲಿ ಕಿರಿಕಿರಿ ಆಗ್ತಾಯಿತ್ತು, ಯಾರಿಂದ ನಿಮಗೆ ತೊಂದರೆ ಆಗ್ತಾಯಿತ್ತು ಅಂಥದ್ರಿಂದ ಈ ದಿನ ನಿಮಗೆ ಮುಕ್ತಿ. ಏಕೆಂದರೆ ಈ ದಿನ ಸಾಕಷ್ಟು ಹೋರಾಟವನ್ನು ಮಾಡಿ ಒಂದು ಹಂತಕ್ಕೆ ತಂದಿರುವಂಥ ನಿಮ್ಮ ಒಂದು ಯೋಜನೆಗಳೇನಿದೆ ಅದು ಮುಂದೆ ಫಲಪ್ರದವಾಗಿ ನಡೆಯುತ್ತೆ. ಹಾಗೆ ಈ ದಿನ ವಾದ ವಿವಾದಗಳಿಂದ ಸ್ವಲ್ಪ ತಪ್ಪಿಸಿಕೊಳ್ಳುವಂಥದ್ದು ಉತ್ತಮ. ಎಲ್ಲೂ ಕೂಡ ಆರ್ಗ್ಯುಮೆಂಟ್ಗೆ ಹೋಗಬೇಡಿ. ಯಾಕೆಂದರೆ ನಿಮ್ಮ ಮಾತಿನಲ್ಲಿ ಈ ದಿನ ಸ್ವಲ್ಪ ಕಠಿಣವಾದಂಥ ಶಬ್ದಗಳು ಬರಬಹುದು. ಮಾತು ತುಂಬ ಶಾರ್ಪಾಗಿರುತ್ತೆ. ಹಾಗಾಗಿನೇ ಸ್ವಲ್ಪ ನಿಮ್ಮ ಮಾತನ್ನು ಹಿಡಿತದಲ್ಲಿಟ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಸಮಸ್ಯೆ ಬಂದರೂ ಕೂಡ ಅದಕ್ಕೆ ಆದಷ್ಟು ಬೇಗ ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಕುಟುಂಬದಲ್ಲಿ ನಿಮಗೆ ನಿಮ್ಮ ಮಾತಿಗೆ, ನಿಮ್ಮ ಒಂದು ಅಭಿಪ್ರಾಯಕ್ಕೆ ತುಂಬ
ಮನ್ನಣೆ ಇದೆ, ಅದಕ್ಕೆ ಒಂದು ಬೆಲೆ ಇದೆ, ಒಂದು ತೂಕ ಇದೆ. ಹಾಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಎಲ್ಲ ವಿಚಾರಗಳಿಗೂ ಕೂಡ ಅವರ ಒಂದು ಸಹಮತಿ ಇದೆ. ಹಾಗಾಗಿ ಈ ದಿನ ತುಂಬ ಸಂತೋಷದ ದಿನ. ನಿಮ್ಮ ಇಷ್ಟಾರ್ಥಗಳನ್ನು, ನಿಮ್ಮ ಬಯಕೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕಿರುವಂಥ ದಿನ. ಹಾಗಾಗಿ ಈ ದಿನ ಹೊಸ ಹೊಸ ವಿಚಾರಗಳು ಮನಸ್ಸಿಗೆ ಬರುತ್ತೆ. ಕೆಲವೊಂದು ನಿರ್ದಿಷ್ಟವಾದಂಥ ಕೆಲಸಗಳನ್ನು ಆರಂಭ ಮಾಡಲೇಬೇಕು ಅನ್ನುವಂಥ ಒಂದು ತುಡಿತ ಜಾಸ್ತಿ ಇದೆ. ಅದಕ್ಕಾಗಿಯೇ ನೆಸೆಸಿಟಿ ಇಸ್ ದಿ ಮದರ್ ಆಫ್ ಇನ್ವೆನ್ಷನ್ ಅಂತ ಹೇಳಿ ಕರೆಯುವಂಥದ್ದು. ಅಲ್ಲಿ ಅನಿವಾರ್ಯತೆ ಅನ್ನುವಂಥದ್ದು ಹೊಸ ಆವಿಷ್ಕಾರಕ್ಕೆ ನಾಂದಿ ಆಗುತ್ತೆ. ಹೊಸದಾಗಿ ಬೇಕು, ಅದು ಅಗತ್ಯ ಇದೆ, ಆದರೆ ಎಲ್ಲೋ ಒಂದು ಕಡೆ ಒಂದು ಮಾರ್ಗೋಪಾಯ ನಿಮಗೆ ಹೊಳೆಯುತ್ತೆ. ಹಿರಿಯರ ಮಾರ್ಗದರ್ಶನ ಇದೆ, ಭಗವಂತನ ಅನುಗ್ರಹ ಇದೆ, ನಿಮ್ಮ ಮನೆ ದೇವರ ಕೃಪಾದೃಷ್ಟಿ ನಿಮ್ಮ ಮೇಲಿದೆ. ಹಾಗಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ, ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಸ್ಮರಣೆ ಮಾಡಿ, ಪೂಜೆ ಮಾಡಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ 6ರಲ್ಲಿ ಚಂದ್ರ ಇರೋದರಿಂದ ಷಷ್ಠ ಸ್ಥಾನ ಇದು. ಹಾಗಾಗಿಯೇ ಈ ದಿನ ಶುಭ ಫಲಗಳು ಇರುತ್ತೆ. ಅದರಲ್ಲೂ ಕೈಯಲ್ಲಿರುವಂಥ ಕೆಲಸ ಕಾರ್ಯಗಳನ್ನು ಪೂರ್ತಿ ಮಾಡುವಂಥ ಗುರಿಯನ್ನು ಇಟ್ಕೊಂಡಿರ್ತೀರಿ. ಸಾಕಷ್ಟು ದಿನಗಳಿಂದ ಒಂದು ಕೆಲಸ ಆಗಬೇಕು ಅನ್ನುವಂಥ ಸಂಕಲ್ಪ ಮನಸ್ಸಿನಲ್ಲಿದೆ. ಏನೇನೋ ಪ್ರಯತ್ನ ಮಾಡ್ತಾ ಇದ್ರಿ, ಅದು ಅರ್ಧಂಬರ್ಧ ಆಗುತ್ತೆ, ಇಲ್ಲ ಪುನಃ ಪ್ರಾರಂಭ ಆಗುತ್ತೆ. ಇಂಥ ಒಂದು ಡೋಲಾಯಮಾನವಾದಂಥ ಪರಿಸ್ಥಿತಿ ಇತ್ತು. ಆದರೆ ಈ ದಿನ ಆ ಕೆಲಸವನ್ನು ಒಂದೇ ಏಟಿಗೆ ನೀವು ಮುಗಿಸುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಹಾಗಾಗಿ ನಿಮ್ಮಲ್ಲಿರುವಂಥ ಸಂಪನ್ಮೂಲಗಳನ್ನು, ನಿಮ್ಮ ಆತ್ಮವಿಶ್ವಾಸವನ್ನು, ನಿಮ್ಮ ಬೆಂಬಲವನ್ನು, ಭಗವಂತನ ಅನುಗ್ರಹವನ್ನು ಎಲ್ಲವನ್ನು ಒಟ್ಟಾಗಿ ಮಾಡಿ ಏಕದೃಷ್ಟಿಯಿಂದ ಆ ಒಂದು ಕೆಲಸವನ್ನು ಈ ದಿನ ಮುಗಿಸ್ಬಿಡ್ತೀರಿ. ಅದು ಒಳ್ಳೆಯ ಫಲವನ್ನು, ಸಂತೋಷವನ್ನು ನಿಮಗೆ ತರುವಂಥದ್ದು. ಹಾಗೆ ಈ ದಿನ ನಿಮಗೆ ಉಚ್ಚವಾದಂತಹ ಸಾಮಾಜಿಕ ಸ್ಥಾನಮಾನ ಕೂಡ ನಿಮಗೆ ಸಿಕ್ಕತ್ತೆ. ಸಮಾಜದಲ್ಲಿ ಒಂದು ಗೌರವ ನಿಮಗೆ ಈ ದಿನ ಸಿಕ್ಕುವಂಥದ್ದು. ಹಾಗಾಗಿ ನಿಮ್ಮ ಮಾತು, ನಿಮ್ಮ ವೆರಿ ಪ್ರೆಸೆನ್ಸೇ ಕೆಲವರಿಗೆ ತುಂಬ ಇಷ್ಟ ಆಗುವಂಥದ್ದು ಇದೆ. ಹಾಗೆ ಮನೆಯಲ್ಲಿ ನಡೆಯುವಂಥ ಕೆಲವು ಘಟನೆಗಳು ಈ ದಿನ ನಿಮ್ಮ ಒಂದು ಉಪಸ್ಥಿತಿಯನ್ನು ಎಚ್ಚರಿಸುತ್ತೆ. ನೀವು ಎಷ್ಟರ ಮಟ್ಟಿಗೆ ಮನೆಯ ಕಡೆ ಗಮನ ಕೊಡಬೇಕು, ಕ್ವಾಲಿಟಿ ಟೈಮ್ ಕೊಡಬೇಕು, ಹಾಗೆ ನಿಮ್ಮ ಅಭಿಪ್ರಾಯ ಎಷ್ಟು ಮುಖ್ಯ ಅನ್ನುವಂಥದ್ದನ್ನು ಅಲ್ಲಿ ತೋರಿಸುತ್ತೆ. ಹಾಗಾಗಿಯೇ ಈ ದಿನ ನೀವು ಕೂಡ ಸಮಾಜದಲ್ಲಿ ಪ್ರಮುಖವಾದಂತಹ ಒಬ್ಬ ವ್ಯಕ್ತಿಯಾಗಿ ಹೊರಹೊಮ್ಮುವಂಥದ್ದು. ಹಾಗೆ ಶತ್ರುಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಬಹಳ ಚೆನ್ನಾಗಿ ಈ ದಿನ ನಿವಾರಣೆ ಮಾಡ್ತೀರಿ. ಹಾಗೆ ವೃತ್ತಿ ವ್ಯವಹಾರಗಳು ತೃಪ್ತಿಕರವಾಗಿ ನಡೆಯುತ್ತೆ. ಕೈಯಲ್ಲಿ ಹಣ ಇದೆ, ಆದರೆ ಹಣಕ್ಕಿಂತ ಮಿಗಿಲಾಗಿ ನಿಮಗೆ ಒಳ್ಳೆಯ ಉದ್ದೇಶ ಇದೆ, ಒಳ್ಳೆಯ ಆತ್ಮವಿಶ್ವಾಸ ಇದೆ. ಆದರೂ ಕೂಡ ಕೆಲಸವನ್ನು ಮುಂದುವರಿಸಬಲ್ಲೆ ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿರೋದರಿಂದ ತೃಪ್ತಿಕರವಾದಂತಹ ದಿನ ನಿಮಗೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಮಹಾವಿಷ್ಣುವನ್ನು ಈ ದಿನ ಸ್ಮರಣೆ ಮಾಡ್ತಾಯಿರಿ, ಸ್ತೋತ್ರ ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಪಂಚಮದಲ್ಲಿ ಚಂದ್ರ ಇದ್ದರೆ ಈ ದಿನ ಸ್ವಲ್ಪ ಮಾನಸಿಕ ಒತ್ತಡಗಳಿರುತ್ತೆ. ಕುಟುಂಬಸ್ಥರಿಂದ ಏನೋ ಒಂದು ಕೆಲಸ ಕಾರ್ಯಗಳ ಜವಾಬ್ದಾರಿ ಹೆಚ್ಚಾಗುವಂಥದ್ದು. ಮಕ್ಕಳೇನಾದರೂ ಇದ್ದರೆ ಅವರ ಸಲುವಾಗಿ ಈ ದಿನ ಸ್ವಲ್ಪ ಓಡಾಟ ಇರುತ್ತೆ. ಆದಾಯಕ್ಕಿಂತ ಖರ್ಚು ಜಾಸ್ತಿ ಆಗುವಂಥ ದಿನ ನಿಮಗೆ. ಹಾಗೆ ಕೌಟುಂಬಿಕ ವಾತಾವರಣ ಕೂಡ ಅಸ್ತವ್ಯಸ್ತವಾಗಿ ಇರುವಂಥದ್ದು. ಎಲ್ಲೋ ಒಂದು ಕಡೆ ಗೊಂದಲ ಗೋಜಲು ಇರೋವಂಥದ್ದು. ಎಲ್ಲೂ ಒಂದು ಕ್ಲಾರಿಟಿ ಇಲ್ಲ. ಏನು ಕೆಲಸ ಮಾಡಿದ್ರೆ ಯಾರಿಗೆ ಲಾಭ ಆಗುತ್ತೆ ಅನ್ನೋವಂಥದ್ದು ಗೊತ್ತಿಲ್ಲ. ಆ ಕೆಲಸವನ್ನು ಯಾಕೆ ಮಾಡಬೇಕು ಅನ್ನೋವಂಥ ಗುರಿ ಮೊದಲೇ ಇಲ್ಲ. ಅಂಥ ಒಂದು ಸಂದರ್ಭ ಈ ದಿನ ಇರುತ್ತೆ. ಹಾಗಾಗಿ ಈ ದಿನ ವ್ಯವಹಾರಗಳನ್ನು ಮಾಡುವಂತಹ ಸಂದರ್ಭದಲ್ಲೂ ಕೂಡ ವಿವಾದಗಳು ಉಂಟಾಗುತ್ತೆ. ಅದರಲ್ಲೂ ನಿಮ್ಮ ಮಾತಿನಿಂದ ಈ ದಿನ ಕೆಲವೊಂದು ಅನರ್ಥಗಳು ಆಗುತ್ತೆ. ನೆರೆಹೊರೆಯವರು ಕೂಡ ಈ ದಿನ ಅಷ್ಟೊಂದು ನಿಮಗೆ ಅನುಕೂಲಕರವಾದಂಥ ಒಂದು ಸಪೋರ್ಟಿವ್ ರೋಲನ್ನು ಪ್ಲೇ ಮಾಡಲ್ಲ. ಹಾಗಾಗಿಯೇ ಈ ದಿನದ ನಿಮ್ಮ ಪ್ರಯತ್ನಗಳು ನಿಧಾನ ಆಗುತ್ತೆ, ಇಲ್ಲ ಆ ಪ್ರಯತ್ನಗಳೇ ನಿಷ್ಫಲವಾಗುತ್ತೆ. ಇನ್ನು ಈ ದಿನದಲ್ಲಿ ಎಲ್ಲೋ ಒಂದು ಕಡೆ ಮನಸ್ಸಿಗೆ ತುಂಬ ಕಿರಿಕಿರಿ, ಅದನ್ನು ಹೇಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿಯೇ ಮನಸ್ಸಿನಲ್ಲೇ ನೀವು ಒದ್ದಾಡುವಂಥದ್ದು, ಬಿಸಿ ತುಪ್ಪದಂತೆ ಇರುವಂಥ ಸಂದರ್ಭಗಳು ಕೂಡ ಈ ದಿನ ಇರುತ್ತೆ. ಹಾಗೆ ಈ ದಿನ ಎಲ್ಲ ಸಮಸ್ಯೆಗಳಿಗೆ ನೀವೊಬ್ಬರೇ ಕಾರಣ ಅನ್ನುವಂಥದ್ದು ನಿಮ್ಮ ಮನಸ್ಸಿಗೆ ಬಂದುಬಿಡುತ್ತೆ. ಆದರೆ ಕೆಲವೊಬ್ಬರು ವ್ಯಕ್ತಿಗಳೂ ಕಾರಣರಾಗಿದ್ದಾರೆ, ಪರಿಸ್ಥಿತಿಗಳೂ ಕಾರಣ ಇದೆ. ಹಾಗೆ ನಿಮ್ಮ ವಾತಾವರಣ, ನೆರೆಹೊರೆ, ಬಂಧುಗಳು, ಮಿತ್ರರು ಇವರೆಲ್ಲರ ಒಂದು ಅಸಹಕಾರದಿಂದ ಅಂತಹ ಸಮಸ್ಯೆಗಳು ನಿಮಗೆ ಬಂದಿರುತ್ತೆ.
ಆದರೆ ಈ ದಿನ ಸ್ವಲ್ಪ ಸಂಕುಚಿತವಾದಂಥ ಒಂದು ನ್ಯಾರೋ ಮೈಂಡೆಡ್ ಅನ್ನುವಂಥದ್ದು ಇದೆ. ಅದನ್ನು ಸ್ವಲ್ಪ ನೀವು ಕಳಚಿ ಹೊರಬರಬೇಕಾಗಿದೆ. ಆಗ ನಿಮ್ಮ ಪ್ರಯತ್ನಕ್ಕೆ ಎಲ್ಲೋ ಒಂದು ಕಡೆ ಫಲ ಸಿಕ್ಕತ್ತೆ ಅನ್ನುವಂಥ ಒಂದು ಆಶಾವಾದ ಮನಸ್ಸಿಗೆ ಮೂಡುತ್ತೆ. ಹಾಗಾಗಿನೇ ಈ ದಿನ ಒಂದು ಭವಿಷ್ಯದಲ್ಲೇ ಎಲ್ಲೋ ಒಂದು ಕನಸಿನಲ್ಲೇ ಹಾಗೆ ಕಲ್ಪನೆಯಲ್ಲೇ ಈ ದಿನವನ್ನು ನೀವು ಸಾಗಿಸಬೇಕಾಗತ್ತೆ. ಅದಕ್ಕಾಗಿ ಭಗವಂತನನ್ನು ಧ್ಯಾನ ಮಾಡಿ ಸ್ಮರಣೆ ಮಾಡಿಕೊಳ್ಳಿ, ಹಾಗೆ ಸ್ತೋತ್ರ ಹೇಳ್ಕೊಳ್ತಾ ಇರಿ. ನಿಮ್ಮ ಇಷ್ಟದ ದೇವರನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ಆಂಜನೇಯನ ದರ್ಶನ ಮಾಡ್ತಾ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯ ಫಲ ನಿಮಗೆ ಲಭ್ಯವಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಚತುರ್ಥದಲ್ಲಿ ಚಂದ್ರ ಇದ್ದರೆ ಈ ದಿನ ಮನಸ್ಸಿಗೆ ಏನೋ ಒಂದು ರೀತಿಯಲ್ಲಿ ಕಿರಿಕಿರಿ ಇದೆ. ಹಾಗೆ ಮನಸ್ಸು ಈ ದಿನ ತಿಳಿಯಾಗಿಲ್ಲ, ಏನೋ ಒಂದು ಆಲೋಚನೆ, ಏನೋ ಒಂದು ಒತ್ತಡ ಇದೆ, ಏನೋ ಕಳ್ಕೊಂಡಂಥ ಭಾವನೆ ಇದೆ. ಹಾಗೆ ನಂಬಿದವರೇ ಕೈ ಕೊಟ್ಟರಲ್ಲ, ಹಾಗೆ ಸಹಾಯ ಮಾಡಬೇಕಾದವರು ಕೂಡ ಸಕಾಲಕ್ಕೆ ಬರಲಿಲ್ವಲ್ಲ ಅನ್ನುವಂಥ ಚಿಂತೆಗಳು ಈ ದಿನ ನೂರಾರು ತಲೆಯಲ್ಲಿ ಈ ದಿನ ಗುಯ್ಗುಡುವಂಥದ್ದು. ಅದಕ್ಕಾಗಿಯೇ ಈ ದಿನ ಜವಾಬ್ದಾರಿಗಳು ಕೂಡ ನಿಮಗೆ ಕಿರಿಕಿರಿಯನ್ನು ಉಂಟು ಮಾಡುತ್ತೆ. ಎಲ್ಲಿ ಕೈ ಹಾಕಿದ್ರೂ ಎಲ್ಲ ಒಂದು ಕಡೆ ಸೋಲಾಗ್ತಾ ಇದೆ, ಅಂದುಕೊಂಡಂಥ ರೀತಿಯಲ್ಲಿ ಫಲಿತಾಂಶಗಳು ಬರಲಿಲ್ಲ ಅನ್ನುವಂಥ ಭಾವನೆ ಬಲವಾಗಿ ಮನಸ್ಸಿಗೆ ಬರುತ್ತೆ. ಹಾಗೆ ಈ ದಿನ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಕೂಡ ನಿಮಗೆ ನೋವನ್ನು ಉಂಟು ಮಾಡುತ್ತೆ. ಇನ್ನು ಬಹಳ ವಿಶೇಷವಾಗಿ ನೀವು ಗಮನಿಸಬೇಕಾಗಿರುವಂಥದ್ದು, ನಿಮಗೆ ಎಲ್ಲಿ ನಷ್ಟ ಆಗಿದೆ, ಎಲ್ಲಿ ನಿಮಗೆ ಶತ್ರುಗಳಿಂದ ಸೋಲಾಗಿದೆ ಅಂಥದ್ದನ್ನು ಬಹಳ ತೀವ್ರವಾಗಿ ಪರಿಗಣಿಸಬೇಕಾಗತ್ತೆ. ಕಳ್ಕೊಂಡ ಜಾಗದಲ್ಲೇ ಹುಡುಕಬೇಕು, ಸೋತ ಜಾಗದಲ್ಲೇ ಗೆಲ್ಲಬೇಕು, ಯಾರು ಅವಮಾನಿಸಿದ್ದಾರೆ ಅಂಥ ಜಾಗದಲ್ಲೇ ಬೆಳೀಬೇಕು. ತಿರಸ್ಕಾರ ಮಾಡಿದ್ದಾರಲ್ಲ ಅವರಿಂದಲೇ ನೀವು ಪುರಸ್ಕಾರ ಪಡ್ಕೊಳ್ಬೇಕು. ಇನ್ನು ಶತ್ರುಗಳ ಕಣ್ಣೆದುರಿಗೆ ಬದುಕಬೇಕು ಅನ್ನುವಂಥ ಒಂದು ಛಲ ನಿಮ್ಮಲ್ಲಿ ಮೂಡಬೇಕು. ಅದಕ್ಕಾಗಿ ನಿಮಗೆ ವಾತಾವರಣ ಚೆನ್ನಾಗಿದೆ, ಅವಕಾಶಗಳು ಸಿಕ್ಕತ್ತೆ, ಆಪರ್ಚುನಿಟಿ ತುಂಬ ಚೆನ್ನಾಗಿ ಬರುತ್ತೆ ಈ ದಿನ, ಅದನ್ನು ಬಳಸ್ಕೊಳ್ಳಿ. ಇನ್ನು ಯಾವುದೇ ಒಂದು ಸಣ್ಣ ಪುಟ್ಟ ವಿಚಾರಗಳಿಗೆ ವಿವಾದಗಳಾಗತ್ತೆ, ಕಿರಿಕಿರಿಗಳಾಗತ್ತೆ, ಮನಸ್ಸಿಗೆ ಬೇಸರ ಆಗುತ್ತೆ. ಆದರೆ ಅದನ್ನು ದೊಡ್ಡದು ಮಾಡಿಕೊಳ್ಬೇಡಿ. ಏಕೆಂದರೆ ಇದಕ್ಕಿಂತ ದೊಡ್ಡದಾಗಿ ಸಾಧನೆ ಮಾಡಿರುವಂಥ ಗುರಿ ನಿಮ್ಮ ಮುಂದೆ ಇದೆ. ಅದನ್ನು ನೀವು ಈ ಗುರಿಯನ್ನು ತಲುಪಬೇಕು, ಅದಕ್ಕಾಗಿ ಪ್ರಯತ್ನ ಪಡಬೇಕಾಗತ್ತೆ. ಹಾಗಾಗಿ ಈ ದಿನ ತುಂಬ ಲಾಭದಾಯಕ ದಿನವನ್ನಾಗಿ ಪರಿವರ್ತನೆ ಮಾಡಿಕೊಳ್ಳಿಕ್ಕೆ ಎಲ್ಲ ಅವಕಾಶಗಳು ಇದೆ. ಪ್ರಯತ್ನ ಮಾಡಿ, ಗಣಪತಿಯನ್ನು ಆರಾಧನೆ ಮಾಡಿ, ಸ್ತೋತ್ರ ಹೇಳ್ಕೊಳ್ಳಿ. ಈ ದಿನ ಆಂಜನೇಯನ ದರ್ಶನವನ್ನು ಕೂಡ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ಅದರಲ್ಲೂ ಚಂದ್ರ ಈ ದಿನ ನಿಮಗೆ ಕೀರ್ತಿ ಸ್ಥಾನದಲ್ಲಿದ್ದಾನೆ. ಪರಾಕ್ರಮ ಸ್ಥಾನ ಅಂದರೆ 3ನೇ ಮನೆಯಲ್ಲಿ ಚಂದ್ರ ಇದ್ದಾಗ ನಿಮಗೆ ಈ ದಿನ ಎಲ್ಲಿಲ್ಲದಂತಹ ಸಂತೋಷ ಇದೆ, ಎಲ್ಲಿಲ್ಲದಂತಹ ಒಂದು ಧೈರ್ಯ ಇದೆ. ಹಾಗೆ ಈ ದಿನದಲ್ಲಿ ನಿಮಗೆ ನಗುವಿಗಿಂತ ದೊಡ್ಡ ಆಭರಣ ಇಲ್ಲ, ಆತ್ಮವಿಶ್ವಾಸಕ್ಕಿಂತ ದೊಡ್ಡ ಆಯುಧ ಇಲ್ಲ. ಹಾಗೆ ಈ ನಗು ಮತ್ತು ಆತ್ಮವಿಶ್ವಾಸ ಇದೆರಡರ ಜೊತೆಗೆ ದಿನವನ್ನು ಆರಂಭ ಮಾಡಿ, ನಿಮ್ಮ ಗೆಲುವು 100ಕ್ಕೆ 100ರಷ್ಟು ಆಗುತ್ತೆ. ಹಾಗಾಗಿ ಈ ದಿನ ನಗುನಗ್ತಾ ಯಾವುದೇ ಕೆಲಸ ಬರಲಿ, ಯಾವುದೇ ಜವಾಬ್ದಾರಿ ಬರಲಿ, ಯಾವುದೇ ಸನ್ನಿವೇಶ ಬರಲಿ, ಅದನ್ನು ನೀವು ಸ್ವೀಕಾರ ಮಾಡಿ, ತುಂಬ ಮನಸ್ಸಿನಿಂದ ಅದನ್ನು ಸ್ವಾಗತಿಸಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ದೈವಿಕ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಏಕೆಂದರೆ ನಿಮಗೆ ನಿಮ್ಮ ಕುಟುಂಬ, ನಿಮ್ಮ ಸಮಾಜದಿಂದ ಒಳ್ಳೆಯ ಬೆಂಬಲ ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ವ್ಯಾಪಾರ ವ್ಯವಹಾರ ವಿಸ್ತರಣೆ ಮಾಡುವಂಥ ಅವಕಾಶಗಳು ಸಿಕ್ಕತ್ತೆ. ಹಾಗಾಗಿ ಸಿಕ್ಕ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನು ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ, ಪ್ರಯಾಣದ ಸಂದರ್ಭದಲ್ಲಿ ಹೊಸ ವ್ಯಕ್ತಿಗಳನ್ನು ಭೇಟಿ ಮಾಡುವಂಥದ್ದು ಕೂಡ ಇದೆ. ಇದು ನಿಮಗೆ ತುಂಬ ಲಾಭದಾಯಕವಾಗಿರುತ್ತೆ. ಹಾಗೆ ಈ ದಿನ ಹಣಕಾಸಿನ ವಿಚಾರಗಳಿಗೆ ಹೆಚ್ಚಿನ ಗಮನವನ್ನು ಕೊಡುವಂಥದ್ದು ಇದೆ. ಅದಕ್ಕಾಗಿಯೇ ಈ ದಿನ ಎಲ್ಲೂ ಕೂಡ ಎಚ್ಚರ ತಪ್ಪಲ್ಲ. ಹಾಗಾಗಿ ನಷ್ಟ ಅನ್ನುವಂಥದ್ದು ಇಲ್ಲ, ಸೋಲು ಅನ್ನುವಂಥದ್ದು ಇರಲ್ಲ. ಹಾಗಾಗಿ ಬಹಳ ವಿಶೇಷವಾಗಿ ಕೆಲವು ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳುವಂಥದ್ದು ಇದೆ. ಹಾಗಾಗಿನೇ ಈ ದಿನ ತುಂಬ ಅನುಕೂಲತೆಗಳು ನಿಮಗೆ ಸೃಷ್ಟಿಯಾಗತ್ತೆ. ಅದು ನೀವೇ ಕೆಲವೊಂದು ಸೃಷ್ಟಿ ಮಾಡಿಕೊಳ್ಳುವಂಥದ್ದು ಇದೆ. ಆದರೆ ಈ ಸಣ್ಣವರ ವಿಚಾರದಲ್ಲಿ, ಅಲ್ಪರ ವಿಚಾರದಲ್ಲಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ. ಈ ದಿನ ಬಹಳ ವಿಶೇಷ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1.
ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಗ್ರಹಗತಿಗಳು ತುಂಬ ಅನುಕೂಲಕರವಾಗಿದೆ. ಹಾಗಾಗಿಯೇ ನಿಮ್ಮ ಪರಿಸ್ಥಿತಿ ಧನಾತ್ಮಕವಾಗಿರುತ್ತೆ. ಇನ್ನು ವಿಚಾರಪೂರ್ವಕವಾದಂತಹ ಆಲೋಚನೆಗಳು ನಿಮಗೆ ಬರುವಂಥದ್ದು. ಹಾಗೆ ಯಾವುದೇ ಕೆಲಸವನ್ನು ಮಾಡುವ ಮೊದಲು ಬಹಳ ತರ್ಕಬದ್ಧವಾಗಿ ಆಲೋಚನೆ ಮಾಡ್ತೀರಿ, ಸಾಧಕ ಬಾಧಕಗಳನ್ನು ನೋಡ್ತೀರಿ. ಹಾಗೆ ಈ ದಿನ ನಿಮ್ಮ ಮಾತು ಸ್ವಲ್ಪ ಹೆಚ್ಚಾಗಿರುತ್ತೆ. ಮಾತಿನಿಂದಲೇ ಕೆಲವೊಂದು ಸಮಸ್ಯೆಗಳನ್ನು ನಿವಾರಣೆ ಮಾಡ್ತೀರಿ. ಹಾಗೆ ಮಾತಿನಿಂದಲೇ ಕೆಲವೊಂದು ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ಕೊಳ್ತೀರಿ. ಅದು ನೀವಾಗಿ ಮಾಡಿಕೊಳ್ಳುವಂಥ ಕೆಲವು ತಪ್ಪುಗಳು. ಇದನ್ನು ಸ್ವಲ್ಪ ತಾಳ್ಮೆಯಿಂದ ನೀವು ನಿಭಾಯಿಸಬೇಕಾಗತ್ತೆ. ಇನ್ನು ಈ ದಿನ ಯಾವುದೇ ಸಂಬಂಧದಲ್ಲಿ ಅತಿಯಾದಂಥ ಭಾವನಾತ್ಮಕವಾದ ಬೆಳವಣಿಗೆಯಿಂದ ನಿಮ್ಮ ಒಂದು ಮನದ ಪರಿಸ್ಥಿತಿ ಏನಿದೆ ಅದು ಕುತೂಹಲಕಾರಿಯಾಗಿರುತ್ತೆ. ಹಾಗಾಗಿನೇ ಈ ದಿನ ಬೇರೆಯವರ ಮನೆಯಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳ ಬಗ್ಗೆ ಸ್ವಲ್ಪ ಕುತೂಹಲ ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಹಿರಿಯರ ಬುದ್ಧಿವಾದಕ್ಕೆ ಮಣಿಯುವಂಥದ್ದು ಬಹಳ ಉತ್ತಮ. ಏಕೆಂದರೆ ಅವರ ಸಲಹೆ, ಅವರ ಒಂದು ಮಾರ್ಗದರ್ಶನ ನಿಮಗೆ ಅತ್ಯಂತ ಅಗತ್ಯವಾಗಿ ಬೇಕಾಗಿರುವಂಥದ್ದು. ಇನ್ನು ಈ ದಿನ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಅದು ನಿಮ್ಮ ತಲೆಯನ್ನು ತಿನ್ನುವಂಥದ್ದು. ಅದಕ್ಕಾಗಿಯೇ ಆದಷ್ಟು ಈ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ಅಥವಾ ವಾಹನಗಳ ಚಾರ ಇದರಲ್ಲಿ ಪ್ರಬುದ್ಧವಾದಂಥ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು ಇದೆ. ಒಟ್ಟಾರೆ ಈ ದಿನ ಏನೇ ರೀತಿಯ ಗಂಡಾಂತರ ಇದ್ದರೂ ಕೂಡ ಅದನ್ನು ನಿವಾರಣೆ ಮಾಡ್ಕೊಳ್ತೀರಿ. ಅಂಥ ಒಂದು ಜಾಣತನ ಇದೆ, ಅಂಥ ಒಂದು ಸೂಕ್ಷ್ಮ ಬುದ್ಧಿ ನಿಮಗೆ ಈ ದಿನ ಇರುವಂಥದ್ದು. ಹಾಗೆ ಈ ದಿನ ನಿಮ್ಮ ಪ್ರತಿಸ್ಪರ್ಧಿಯ ಬಗ್ಗೆ ಕೆಲವೊಂದು ತೀರ್ಮಾನವನ್ನು ಕೈಗೊಳ್ಳುವಂಥದ್ದಿದೆ. ಹಾಗಾಗಿನೇ ನಿಮ್ಮ ಪ್ರತಿಸ್ಪರ್ಧಿಗಳು ಹಿನ್ನಡೆಯನ್ನು ಒಪ್ಪಿಕೊಳ್ತಾರೆ, ನಿಮ್ಮ ತಂಟೆಗೆ ಬರಲ್ಲ. ಅಷ್ಟರ ಮಟ್ಟಿಗೆ ಈ ದಿನ ನಿಮ್ಮ ವ್ಯವಹಾರಗಳು ತುಂಬ ಚೆನ್ನಾಗಿ ನಡೆಯುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಅತ್ಯುತ್ತಮವಾದಂತಹ ದಿನ, ತುಂಬ ಸಂತೋಷ ಇರುವಂತಹ ದಿನ, ಏನೋ ಒಂದು ಸಾಧನೆ ಮಾಡಿದಂತಹ ದಿನ. ಹಾಗಾಗಿ ಈ ದಿನ ಆತ್ಮವಿಶ್ವಾಸದ ಮಟ್ಟ ಕೂಡ ಜಾಸ್ತಿ ಇರುತ್ತೆ. ಹಾಗೆ ಕೆಲವರನ್ನು ಈ ದಿನ ನೀವು ನಿರ್ದೇಶಿಸುವಂಥದ್ದು, ಕೆಲವೊಂದು ವಿಚಾರಗಳಲ್ಲಿ ಮಾರ್ಗದರ್ಶನ ಮಾಡುವಂಥ ಗುರುಸ್ಥಾನದಲ್ಲಿ ಈ ದಿನ ಇರುವಂಥ ದಿನ. ಹಾಗೆ ಈ ದಿನ ನಿಕಟವರ್ತಿಗಳ ಜೊತೆಯಲ್ಲಿ ಮಾಡುವಂತಹ ವ್ಯವಹಾರಗಳೇನಿದೆ ಅದು ತುಂಬ ಚೆನ್ನಾಗಿ ಕ್ಲಿಕ್ ಆಗುತ್ತೆ. ಅಂದರೆ ಒಳ್ಳೆಯ ಲಾಭ, ಒಳ್ಳೆಯ ಅನುಕೂಲ ಅದರಿಂದ ಸಿಕ್ಕುವಂಥದ್ದು ಇದೆ. ಹಾಗೆ ಈ ದಿನ ನಿಮಗೆ ತುಂಬ ಹೊಂದಾಣಿಕೆ ಮಾಡಿಕೊಂಡು ಹೋಗುವಂಥ ಗುಣ ಇದೆ. ಅದಕ್ಕಾಗಿಯೇ ಕೆಲವರನ್ನು ಕ್ಷಮಿಸ್ತೀರಿ, ಕೆಲವು ವಿಚಾರಗಳನ್ನು ಮರೆತು ಬಿಡ್ತೀರಿ. ಹಾಗಾಗಿಯೇ ಮನಸ್ಸಿಗೆ ಸಂತೋಷ, ನೆಮ್ಮದಿ ಅನ್ನುವಂಥದ್ದು ನಿಮಗೆ ಇದ್ದೇ ಇರುತ್ತೆ. ಹಾಗೆ ಈ ದಿನದಲ್ಲಿ ಔಚಿತ್ಯಪೂರ್ಣವಾಗಿ ಕೆಲವು ಹಿರಿಯ ಅಧಿಕಾರಿಗಳನ್ನಾಗಲಿ ಅಥವಾ ಸಮಾಜದಲ್ಲಿರುವಂಥ ಹಿರಿಯರನ್ನು, ಗಣ್ಯರನ್ನು ನೀವು ಗೌರವದಿಂದ ನೋಡಿಕೊಳ್ಳುವಂಥದ್ದು ಕೂಡ ಇದೆ. ಯಾಕೆಂದರೆ ಅಂಥ ಒಳ್ಳೆಯ ಸಂಸ್ಕಾರ ನಿಮಗಿರುವಂಥದ್ದು. ಹಾಗೆ ಈ ದಿನದಲ್ಲಿ ನಿಮ್ಮ ಪ್ರಗತಿಗೆ ಯಾರು ಶ್ರಮಿಸಿದ್ದಾರೆ, ನಿಮ್ಮ ಬೆಂಬಲಕ್ಕೆ ಯಾರು ನಿಂತಿದ್ದಾರೆ, ಅವರಿಗೆ ಕೃತಜ್ಞತೆಯನ್ನು ಹೇಳುವಂಥ ಒಂದು ಅವಕಾಶವನ್ನು ನೀವೇ ಕಲ್ಪಿಸ್ಕೊಳ್ತೀರಿ. ಹಾಗಾಗಿಯೇ ಈ ದಿನ ನಿಮಗೆ ನಿಮ್ಮ ಒಂದು ಮನಸ್ಥಿತಿ, ಮನೋಬಲ ಬಹಳ ಅತ್ಯುತ್ತಮ ಮಟ್ಟದಲ್ಲಿ ಇರುತ್ತೆ. ಹಾಗೆ ನೀವು ಈ ದಿನ ಏನು ಮಾಡ್ತಿದ್ದೀರಿ ಅನ್ನೋಂಥದ್ರ ಮೇಲೆ ನಿಮ್ಮ ನಾಳೆ ನಿರ್ಧಾರ ಆಗುತ್ತೆ. ಅದಕ್ಕಾಗಿಯೇ ನಿಮ್ಮ ಈ ದಿನವನ್ನು ಸರಿಯಾಗಿ ಸಮರ್ಥವಾಗಿ ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ, ಮುಂದುವರಿಸಿ, ಒಳ್ಳೆಯದಾಗತ್ತೆ. ಅದರಲ್ಲೂ ಅನುಕೂಲಕರವಾದಂತಹ ಗ್ರಹ ಸ್ಥಾನಗಳು ನಿಮ್ಮ ಪರವಾಗಿದೆ, ನಿಮ್ಮ ಪ್ರಯತ್ನಕ್ಕೆ ಉತ್ತಮ ಫಲವನ್ನು ಕೊಡ್ತಾ ಇದೆ. ಅದನ್ನು ಈ ದಿನ ನೀವು ಸ್ಮರಿಸಬೇಕು. ನಿಮ್ಮ ಮನೆ ದೇವರನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಶಿವ ಪಾರ್ವತಿಯರನ್ನು ಈ ದಿನ ದರ್ಶನ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಈ ದಿನ ನೀವು ಸ್ಮರಣೆ ಮಾಡ್ತಾಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿಯೇ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಇರುತ್ತೆ. ಎಲ್ಲೋ ಒಂದು ಕಡೆ ಹತಾಶ ಮನೋಭಾವ ಇರುವಂಥದ್ದು. ಏಕೆಂದರೆ ಎಷ್ಟೋ ಪ್ರಯತ್ನ ಮಾಡಿದ್ದೀರಿ, ಬೇರೆ ಬೇರೆ ರೀತಿಯ ಮಾರ್ಗಗಳನ್ನು ಅನುಸರಣೆ ಮಾಡಿದ್ದೀರಿ. ಆದರೆ ಗೆಲುವು ಅನ್ನುವಂಥದ್ದು ಒಂದೆರಡು ವಿಚಾರಗಳಲ್ಲಿ ಇನ್ನೂ ನಿಮಗೆ ಬರಬೇಕಾಗಿದೆ. ಎಲ್ಲೋ ದೂರದಲ್ಲಿದೆ ಅದು. ಆದರೆ ಅದನ್ನು ತಲುಪುವಂತಹ ಒಂದು ವಿಧಿವಿಧಾನ ಹೇಗೆ, ಮಾರ್ಗ ಹೇಗೆ ಅನ್ನುವಂಥ ಒಂದು ಚಿಂತೆಯಲ್ಲಿ ನೀವು ಇರ್ತೀರಿ. ಹಾಗೆ ಕತ್ತಲಿನ ನಂತರ ಬೆಳಕು ಇದ್ದೇ ಇದೆ ಅನ್ನುವಂಥ ವಿಶ್ವಾಸ ನಿಮಗಿರಬೇಕು. ಹಾಗೆ ಬೆಳಕಿನ ಹಿಂದೆ ಕತ್ತಲಿದೆ ಅನ್ನುವಂಥ ಎಚ್ಚರಿಕೆ ಕೂಡ ಇರಬೇಕು. ಇದು
ಬದುಕು ಸುಂದರವಾಗಿ ಕಟ್ಟಿಕೊಳ್ಳುವಂತಹ ಒಂದು ಸೂತ್ರ ಇದು. ಇದೇ ಒಂದು ಫಾರ್ಮುಲಾ, ಜೀವನದ ಫಾರ್ಮುಲಾ ಏನು ಅಂತ ಹೇಳಿದ್ರೆ, ಕತ್ತಲಿದೆ ಅಂದರೆ ಬೆಳಕಿದೆ, ಬೆಳಕಿದೆ ಅಂದರೆ ಅದರ ಹಿಂದೆ ಕತ್ತಲಿದೆ ಅನ್ನುವಂಥ ಎಚ್ಚರಿಕೆ ಇರಬೇಕಾಗತ್ತೆ. ಹಾಗಾಗಿ ನಾವು ನಡೆದು ಬಂದ ದಾರಿಯನ್ನು ಯಾವತ್ತೂ ಮರಿಬಾರ್ದು. ಹಿಂದೆ ಪಟ್ಟಂತಹ ಕಷ್ಟ, ನೋವು, ನಲಿವುಗಳೇನು, ಅವಮಾನಗಳೇನು, ಯಾರು ಕೈ ಹಿಡಿದ್ರು, ಯಾರು ಕೈ ಬಿಟ್ಟರು, ಇದೆಲ್ಲವನ್ನು ನಾವು ಜ್ಞಾಪಿಸ್ಕೊಳ್ತಾ ಇರಬೇಕು. ಅಂಥ ಒಂದು ವಿಶೇಷ ಸನ್ನಿವೇಶ ಈ ದಿನ ನಿಮಗೆ ಒದಗಿ ಬರುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ಅಧಿಕಾರಿಗಳ ಜೊತೆನೇ ಏನೋ ಒಂದು ಸಮಸ್ಯೆ, ಮಾತಿನ ಸಮಸ್ಯೆ, ಒಂದು ತಿಳುವಳಿಕೆ ಇಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಹಾಗಾಗಿನೇ ಅವರು ಹೇಳೋದೊಂದು, ನೀವು ಅರ್ಥ ಮಾಡ್ಕೊಳ್ಳುವಂಥದ್ದೊಂದು. ಕೆಲವು ಮನೆಗಳಲ್ಲಿ ಮಕ್ಕಳಿರ್ತಾರೆ ಅಥವಾ ಕುಟುಂಬಸ್ಥರು ಏತಿ ಅಂದರೆ ಪ್ರೇತಿ ಅಂತ ಇರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಈ ದಿನ ಮನಸ್ಸು ಸ್ವಲ್ಪ ಸಿಡಿಮಿಡಿಗೊಳ್ಳುವಂಥದ್ದು, ಕೋಪ ಬಹಳ ಬೇಗ ಬರುತ್ತೆ. ಆದರೆ ಕೋಪವನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಇನ್ನು ಕೆಲವು ವಿಚಾರಗಳಲ್ಲಿ ಈ ದಿನ ಸ್ವಲ್ಪ ನಿರಾಸೆ ಇರುತ್ತೆ. ನೀವು ಅಂದುಕೊಂಡಂತೆ ಫಲಗಳು ಸಿಕ್ಕಲ್ಲ. ಎಲ್ಲದಕ್ಕೂ ಹೊಂದಾಣಿಕೆ ಮಾಡಿಕೊಂಡ್ರೆ ಬದುಕು ಸುಂದರವಾಗಿರುತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಪ್ರಾಕ್ಟಿಕಲ್ ಆಗಿರುವಂಥ ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾನೆ, 11ನೇ ಮನೆ. ಹಾಗಾಗಿನೇ ಈ ದಿನ ನಿಮ್ಮ ಯೋಗ್ಯತೆಗೆ ಅನುಸಾರವಾಗಿ, ನಿಮ್ಮ ಶ್ರಮಕ್ಕೆ ಅನುಸಾರವಾಗಿ ಫಲಗಳು ಸಿಕ್ಕೇ ಸಿಕ್ಕತ್ತೆ, ಅದರಲ್ಲಿ ಅನುಮಾನನೇ ಇಲ್ಲ. ಹಾಗಾಗಿನೇ ಅರ್ಧಂಬರ್ಧ ಆಗಿರುವಂಥ ಕೆಲಸಗಳನ್ನು ಈ ದಿನ ಮುಂದುವರಿಸ್ಬಿಡಿ. ಬಹಳ ಬೇಗ ಅದು ಪೂರ್ಣ ಆಗುತ್ತೆ. ಒಳ್ಳೆಯ ಫಲಿತಾಂಶಗಳನ್ನು ಕೂಡ ನಿಮಗೆ ತಂದುಕೊಡುತ್ತೆ. ಹಾಗೆ ಈ ದಿನ ನೀವು ನಂಬಿಕೊಂಡಿರುವಂಥ ನೈತಿಕ ಮೌಲ್ಯಗಳೇನಿದೆ ಅದರ ವಿರುದ್ಧವಾಗಿ ಏನೂ ಮಾಡಲಿಕ್ಕೆ ಹೋಗಬೇಡಿ. ಏಕೆಂದರೆ ನಿಮ್ಮ ಸಂಸ್ಕಾರ, ನಿಮ್ಮ ಸಂಸ್ಕೃತಿಯೇ ಬೇರೆ ರೀತಿಯಲ್ಲಿ ಇರುವಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ನೀವು ಒಳ್ಳೆಯ ಕೆಲಸಗಳನ್ನು ಆಲೋಚನೆ ಮಾಡಿ. ಸಾತ್ವಿಕ ಆಹಾರವನ್ನೇ ಈ ದಿನ ತೆಗೆದುಕೊಳ್ಳಿ. ಏಕೆಂದರೆ ಈ ದಿನ ಪ್ರದೋಷ ಪೂಜೆ ಇರೋದರಿಂದ ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಬೇಕು, ಆಂಜನೇಯನ ಗುಡಿಗೆ ಹೋಗಬೇಕು. ಹಾಗೆ ಈ ದಿನ ಶನಿದೇವರನ್ನು ಸ್ಮರಣೆ ಮಾಡಿಕೊಳ್ಬೇಕು. ಇದೆಲ್ಲವೂ ಕೂಡ ಈ ದಿನ ಅಂತಿಮ ಕಾಲಘಟ್ಟದಲ್ಲಿ ಈ ಶನಿಯ ಒಂದು ಸಾಡೆ ಪ್ರಭಾವ ಇರೋದರಿಂದ ಅದಕ್ಕೆ ಪೂರಕವಾಗಿ ನೀವು ಕೆಲವೊಂದು ಪರಿಹಾರಗಳನ್ನು ಅನುಸರಣೆ ಮಾಡಬೇಕಾಗತ್ತೆ. ಹಾಗಾಗಿ ಇನ್ನು 3 ತಿಂಗಳು ಕಷ್ಟಪಟ್ಟರೆ ನಿಮಗೆ ಎಲ್ಲಿಲ್ಲದ ಸುಖ ಸಿಕ್ಕತ್ತೆ. ಅದಕ್ಕೆ ಪೂರ್ವಭಾವಿಯಾಗಿ ಈ ದಿನ ನೀವು ಕೆಲವೊಂದು ಉದಾತ್ತ ಗುಣಗಳನ್ನು ಬೆಳೆಸ್ಕೊಳ್ಬೇಕು, ದಾನ ಧರ್ಮಾದಿಗಳನ್ನು ಮಾಡಬೇಕು. ಈ ದಿನ ಅದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಹಾಗೆ ಕೆಲವೊಂದು ಇತ್ಯರ್ಥಪಡಿಸಲಾಗದಂತಹ ವಿವಾದಗಳು ನಿಮ್ಮ ಮುಂದೆ ಇದೆ, ಸಾಕಷ್ಟು ಅನುಭವಿಸಿದ್ದೀರಿ. ಆದರೆ ಈ ದಿನ ಯಾರೋ ಒಬ್ಬರು ಗಣ್ಯರಿಂದ, ಗುರುಗಳಿಂದ, ಮಧ್ಯಸ್ಥಿಕೆಗಾರರಿಂದ ಆ ಸಮಸ್ಯೆಗೆ ಒಂದು ಪರಿಹಾರ ಕೂಡ ಸಿಕ್ಕುವಂಥದ್ದಿದೆ. ಅದರ ಒಂದು ಸುಳಿವು ಸಿಕ್ಕತ್ತೆ, ಒಂದು ಸೂಚನೆ ಸಿಕ್ಕತ್ತೆ, ಏನೋ ಒಂದು ಸಿಂಪ್ಟಮ್ಸ್ ನಿಮಗೆ ಈ ದಿನ ಭಾಸವಾಗುತ್ತೆ. ಒಟ್ಟಾರೆ ಈ ದಿನ ನಾಳೆಗಾಗಿ ನೀವು ಮಾಡುವಂಥ ಪ್ರಯತ್ನ ತುಂಬ ಫಲವನ್ನು ಕೊಡುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಅರ್ಧನಾರೀಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರೋದರಿಂದ, 10ನೇ ಮನೆಯಲ್ಲಿ ಚಂದ್ರ ಇರೋದರಿಂದ ಮನಸ್ಸಿಗೆ ಸಮಾಧಾನ. ನೀವು ಮಾಡುವಂಥ ಕೆಲಸ ಕಾರ್ಯದಿಂದ ಅನುಕೂಲಕರವಾಗಿರುವಂಥ ಫಲಿತಾಂಶ ಇದೆ. ವ್ಯಾಪಾರದಲ್ಲಿ ಲಾಭ ಇದೆ. ಹಾಗೆ ನೀವು ಮಾಡುವಂಥ ಪ್ರಯಾಣ, ಅದು ಉದ್ಯೋಗಕ್ಕಾಗಿ ಮಾಡ್ತಿರೋ, ವ್ಯಾಪಾರಕ್ಕಾಗಿ ಮಾಡ್ತಿರೋ, ಸ್ವಂತ ಹಿತಾಸಕ್ತಿಗಾಗಿ ಮಾಡುವಂಥ ಪ್ರಯಾಣ ನಿಮಗೆ ಶುಭ ಲಾಭವನ್ನು ತರುತ್ತೆ. ಒಟ್ಟಾರೆ ಈ ದಿನ ಹಣಕಾಸಿನ ವಿಚಾರವಾಗಿಯೂ ಕೂಡ ಅನುಕೂಲಕರವಾದಂಥ ಒಂದು ವಾತಾವರಣ ಇದೆ. ಹಾಗೆ ದೂರದ ಪ್ರಯಾಣ ನಿಮಗೆ ತುಂಬ ಲಾಭದಾಯಕವಾಗಿರುತ್ತೆ. ಆದರೆ ಈ ದಿನದಲ್ಲಿ ಕೆಲವು ಸಮಾಜಘಾತಕ ವ್ಯಕ್ತಿಗಳಿದ್ದಾರೆ, ಗೋಮುಖ ವ್ಯಾಘ್ರಗಳಿದ್ದಾರೆ, ಹಿತಶತ್ರುಗಳಿದ್ದಾರೆ ನಿಮ್ಮ ಸುತ್ತಮುತ್ತ. ಅಂಥವರ ವಿರುದ್ಧ ಹೋರಾಡಲೇಬೇಕು. ಅದಕ್ಕಾಗಿಯೇ ಹಿರಿಯರು ಹೇಳೋದು, ಒಂದು ಒಳ್ಳೆಯ ದಿನಕ್ಕೋಸ್ಕರವಾಗಿ ಕೆಟ್ಟ ದಿನಗಳೊಂದಿಗೆ ಹೋರಾಟ ಮಾಡಲೇಬೇಕು. ಒಳ್ಳೆಯದನ್ನು ಪಡ್ಕೊಳ್ಬೇಕು ಅಂದರೆ ಕೆಟ್ಟದ್ದನ್ನು ಹೊರ ಹಾಕಬೇಕು, ನಿವಾರಣೆ ಮಾಡಿಕೊಳ್ಬೇಕು. ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಈ ದಿನ ಇರುತ್ತೆ. ಅದ್ಭುತವಾದಂತಹ ಯಶಸ್ಸನ್ನು ತಂದುಕೊಡುತ್ತೆ. ಹಾಗೆ ಕೆಲವೊಂದು ಕೌಟುಂಬಿಕ ಸಮಸ್ಯೆಗಳಿದೆ, ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸಮಸ್ಯೆಗಳಿದೆ. ಇದನ್ನು ನಿವಾರಣೆ ಮಾಡಿಕೊಳ್ಬೇಕು. ಅದಕ್ಕೆ ಈ ದಿನ ತುಂಬ ತಾಳ್ಮೆಯಿಂದ ನೀವು ಇರಬೇಕಾಗತ್ತೆ. ಒಳ್ಳೆಯ ಅಭ್ಯಾಸಗಳನ್ನು ರೂಢಿಸ್ಕೊಳ್ಬೇಕು. ಬೇರೆಯವರನ್ನು ಹೇಗೆ ಒಲಿಸ್ಕೊಳ್ಬೇಕು, ಬೇರೆಯವರನ್ನು ಹೇಗೆ ಮೆಚ್ಚಿಸಬೇಕು, ಹಾಗೆ ಅವರ ಒಂದು ಅಟೆನ್ಷನನ್ನು
ಅವರ ಗಮನವನ್ನು ಹೇಗೆ ಸೆಳೀಬೇಕು, ಇಂತಹ ಒಂದು ಮೋಡಿಯುಕ್ತವಾದಂತಹ ಸ್ವಭಾವ ನಿಮ್ಮಲ್ಲಿದೆ. ಅದನ್ನು ಈ ದಿನ ಸ್ವಲ್ಪ ಬೆಳಕಿಗೆ ತರಬೇಕು. ಆ ಪ್ರತಿಭೆಯನ್ನು ನೀವು ಹೊರಗೆ ಹಾಕಬೇಕು. ಆಗ ಮಾತ್ರ ನಿಮ್ಮ ಒಂದು ಪರಿಸ್ಥಿತಿ ತಿಳಿಯಾಗತ್ತೆ, ಸಮಸ್ಯೆಗಳು ಬಗೆಹರಿಯುತ್ತೆ. ಈ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯನ್ನು ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ನವಮ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳಲ್ಲಿ ಸ್ವಲ್ಪ ಮಿಶ್ರ ಫಲಗಳಿರುತ್ತೆ. ಕೆಲವೊಂದು ಕೆಲಸ ಕಾರ್ಯಗಳು ಈ ದಿನ ಫಲಿತಾಂಶವನ್ನೇ ತರಲ್ಲ. ಅದಕ್ಕಾಗಿ ಸ್ವಲ್ಪ ತಾಳ್ಮೆಯಿಂದ ಸಮಾಧಾನದಿಂದ ಈ ದಿನ ಇರಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಮಾತು ಸ್ವಲ್ಪ ವಿಶೇಷ ರೀತಿಯಲ್ಲೇ ಇರಬೇಕು. ಯಾಕೆಂದರೆ ಮಾತಿನಲ್ಲೇ ಅನರ್ಥಗಳಾಗುತ್ತೆ. ಮಾತಿನಿಂದ ಕಿರಿಕಿರಿ ಆಗುವಂಥದ್ದು ನಿಮಗೂ ಒಂದು ಕಿರಿಕಿರಿ, ನಿಮ್ಮ ಮಾತನ್ನು ಕೇಳಿಸ್ಕೊಂಡವ್ರಿಗೂ ಕೂಡ ಕಿರಿಕಿರಿ ಆಗುತ್ತೆ. ಹಾಗಾಗಿ ಈ ದಿನ ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀವೋ ಅದು ಜ್ಞಾನ. ಅಂದರೆ ಮಾತಾಡೋವಂಥದ್ದು ಕೂಡ ಬಹಳ ವಿಶೇಷವಾದಂಥ ಒಂದು ತಿಳುವಳಿಕೆ, ಅದು ಜ್ಞಾನ, ಅದು ಒಂದು ಸಂಪತ್ತು. ಹಾಗೆ ಹೇಗೆ ಹೇಳಬೇಕು ಅನ್ನೋವಂಥದ್ದು ಅದು ನಿಮ್ಮ ವ್ಯಕ್ತಿತ್ವವನ್ನು ತೋರಿಸುತ್ತೆ. ಏಕೆಂದರೆ ಒಂದು ಮಾತನ್ನು ಈ ಬೇರೆ ಬೇರೆ ರೀತಿಯಲ್ಲಿ ಹೇಳ್ಬೋದು, ಅರ್ಥ ಬೇರೆ ಆದರೂ ಕೂಡ ನೀವು ಕಮ್ಯುನಿಕೇಟ್ ಮಾಡುವಂಥ ವಿಧಾನ ಇದೆಯಲ್ಲ, ಇದರಿಂದ ಅರ್ಥಗಳು ಬೇರೆ ಬೇರೆ ಆಗಿಬಿಡುತ್ತೆ. ಹಾಗೆ ಎಷ್ಟು ಹೇಳಬೇಕು ಅನ್ನುವಂಥದ್ದು ನಿಮ್ಮ ಕೌಶಲ್ಯವನ್ನು ಆಧರಿಸಿರುವಂಥದ್ದು. ಅದು ನಿಮ್ಮ ಸ್ಕಿಲ್ಲು, ಅದು ನಿಮ್ಮ ಪ್ರತಿಭೆ. ಎಷ್ಟನ್ನು ಹೇಳಬೇಕು, ಯಾವಾಗ ಹೇಳಬೇಕು, ಯಾರಿಗೆ ಹೇಳಬೇಕು, ಏನನ್ನು ಹೇಳಬೇಕು ಅನ್ನುವಂಥ ವಿಚಾರ. ಇನ್ನು ಹೇಳಬೇಕೋ ಬೇಡವೋ ಅನ್ನುವಂಥದ್ದೇ ವಿವೇಕ, ಅದು ನಿಮ್ಮ ಜ್ಞಾನ ಆಗಬೇಕು. ಹಾಗಾಗಿ ಈ ದಿನ ಮಾತು ಬೆಳ್ಳಿ, ಮೌನ ಬಂಗಾರ ಅಂತ ಹೇಳ್ತಾರಲ್ಲ, ಆ ರೀತಿ ಮೌನಕ್ಕೆ ಶರಣಾದರೆ ಮಾತ್ರ ನೀವು ಕೆಲವೊಂದು ಸಮಸ್ಯೆಗಳಿಂದ ಪಾರಾಗ್ತೀರಿ. ಹಾಗೆ ಈ ದಿನ ನೀವು ಕೈಗೊಂಡಂಥ ವ್ಯವಹಾರಗಳಲ್ಲಿ ಸ್ವಲ್ಪ ಋಣಾತ್ಮಕವಾದಂತಹ ವಾತಾವರಣ ಇರುತ್ತೆ, ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗುವಂಥದ್ದು. ಹಾಗಾಗಿನೇ ಈ ದಿನ ಪ್ರಮುಖ ವಿಚಾರಗಳಿಗೆ ಕೈ ಹಾಕಬೇಡಿ, ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ಸ್ವಲ್ಪ ಮುಜುಗರಕ್ಕೆ ಒಳಗಾಗುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ನಿಮಗೆ ಒಂದು ರೀತಿಯಲ್ಲಿ ಕೀಳರಿಮೆ ಉಂಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳಿರೋದ್ರಿಂದ ಈ ವ್ಯವಹಾರಗಳನ್ನು ಆದಷ್ಟು ಮುಂದಕ್ಕೆ ಹಾಕಿ, ಇಲ್ಲ ಸ್ವಲ್ಪ ಜಾಗ್ರತೆಯಾಗಿ ಮುಂದುವರಿಸಿ. ತಜ್ಞರ ಅಥವಾ ಅನುಭವಸ್ಥರ ಮಾತುಗಳನ್ನು, ಅವರ ಸಲಹೆಯನ್ನು ಪಡ್ಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗಣಪತಿಯನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3.